ನಮಸ್ಕಾರ ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 5 ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಆ 5ರ ಸುದ್ದಿಯ ಪೈಕಿ ಮೊದಲ ಸುದ್ದಿ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಇದೆ. ಅದೇ ಸಂಘರ್ಷ ಮತ್ತೊಮ್ಮೆ ಮುಂದುವರೆದಿದೆ ಹಾರ್ಮುಜ್ ಜಲಸಂಧಿಯಲ್ಲಿ. ಹಾರ್ಮುಜ್ ಜಲಸಂಧಿಯ ಅಧಿಕಾರಕ್ಕಾಗಿ, ಹಾರ್ಮುಜ್ ಜಲಸಂಧಿಯ ನಿಯಂತ್ರಣಕ್ಕಾಗಿ ಇರಾನ್ ಮತ್ತು ಅಮೆರಿಕದ ನಡುವೆ 2ನೇ ಹಂತದ ಮಾರಾಮಾರಿ, 2ನೇ ಹಂತದ ಹೋರಾಟಗಳು ಶುರುವಾಗಿದ್ದನ್ನ ಕಳೆದ 1 ವಾರದಿಂದ ನಾವು ಡಿಎನ್ಎಲ್ ನೋಡ್ತಾ ಇದ್ದೀವಿ. ಅದರ ಮುಂದುವರೆದ ಸರದಿಯೂ ಕೂಡ ಒನ್ಸ್ ಅಗೇನ್ ಉಭಯ ದೇಶಗಳ ನಡುವೆ ಆಗಿದೆ. ಇರಾನ್ನ ಆಯಕಟ್ಟಿನ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕಾದವರು ದಾಳಿ ಮಾಡಿದ್ರು. ಇದಕ್ಕೆ ತದ್ವಿರುದ್ಧವಾಗಿ ಅಮೆರಿಕಕ್ಕೂ ಕೂಡ 2ನೇ ಬಾರಿಗೆ ಒಂದು ಏಟು ಕೊಡೋ ಪ್ರಯತ್ನವನ್ನು ಇರಾನ್ನವರು ಮಾಡಿದ್ದಾರೆ. ಇವೆಲ್ಲದರ ಜೊತೆಗೆ ಒನ್ಸ್ ಅಗೇನ್ ಮಧ್ಯಪ್ರಾಚ್ಯಗಳಲ್ಲಿ ಸೈರನ್ಗಳ ಮೊರೆತ ಕಂಟಿನ್ಯೂ ಆಗ್ತಾ ಇದೆ. ಸೈರನ್ಗಳ ಮೊರೆತ ಕಂಟಿನ್ಯೂ ಆಗ್ತಾ ಇರುವುದು, ಅದರ ಜೊತೆಗೆ ಅಮೆರಿಕಾದ 5th ಫ್ಲೀಟ್ ಇರುವಂತಹ ಆ ಸೇನಾ ನೆಲೆ ಏನಿದೆ ಅದನ್ನ ಗುರಿಯಾಗಿಸಿಕೊಂಡು ಇರಾನ್ನ IRGC ಪಡೆಗಳು ದಾಳಿ ಮಾಡಿದ್ದಾರೆ. ಇವೆಲ್ಲದರ ನಡುವೆ ಭಾರತೀಯರಿಗೂ ಕೂಡ ಹಾನಿಯಾಗಿದೆ. ಕೆಲವೊಂದಿಷ್ಟು ಸಮಸ್ಯೆಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಉಂಟಾಗಿರೋದು. ಹಾಗಾದರೆ ಏನಾಯಿತು ಬೆಳವಣಿಗೆ? ಇದೇ ಜಿ ಕನ್ನಡ ನ್ಯೂಸ್ ಡಿಎನ್ಎಯ ಮೊದಲ ಸುದ್ದಿ. ಅಮೆರಿಕ ಇರಾನ್ ಹಾರ್ಮುಜ್ ಸಂಘರ್ಷ. ಅಮೆರಿಕ ಮತ್ತು ಇರಾನ್ ನಡುವಿನ ಈ ಹೋರಾಟ ಅಥವಾ ಯುದ್ಧ ಮುಂದುವರಿತಾ ಇದೆ. ಇದು ಯಾವ ಹಂತಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಕ್ಯಾನ್ಸರ್ ಆಸ್ಪತ್ರೆಯ ಹತ್ತಿರವೇ ಒಂದು ದಾಳಿಯಾಗುವ ಹಂತಕ್ಕೆ ಹೋಗುವ ಮುಖಾಂತರ ಇರಾನ್ನ 7 ಜನ ಸೈನಿಕರು ಮೃತಪಟ್ಟಿದ್ದಾರೆ, ಅನೇಕ ಜನ ಗಾಯಾಳುಗಳಾಗಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ನೀವು ಉಭಯ ದೇಶಗಳ ನಡುವೆ ಯುದ್ಧ ಆಗುವಂತಹ ಸಮಯದಲ್ಲಿ ಯುದ್ಧದ ನಡುವೆ ಒಂದು ಮಾನವೀಯ ನೆಲೆಗಟ್ಟು ಅನ್ನೋದು ಇರುತ್ತೆ. ಉಭಯ ದೇಶಗಳನ್ನು ಫಾಲೋ ಮಾಡಬೇಕು. ಅದು ಶೈಕ್ಷಣಿಕ ಸಂಸ್ಥೆಗಳು, ಆಸ್ಪತ್ರೆಗಳು, ಬೇರೆ ಬೇರೆ ಧಾರ್ಮಿಕ ಕಟ್ಟಡಗಳು, ಸಾರ್ವಜನಿಕರು ಸಂಕಷ್ಟದಲ್ಲಿದ್ದಾಗ ಅವುಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಬಾರದು ಅಂತ ಮಾನವೀಯ ನೆಲೆಗಟ್ಟಿನಲ್ಲೆಲ್ಲವನ್ನೂ ಕೂಡ ಹೇಳೋದಾಗುತ್ತೆ. ಆದರೆ ಈ ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾಗಿ ಇಲ್ಲಿಯ ತನಕ ಆದಾಗಲೂ ಕೂಡ ಅಮೆರಿಕಾದವರು ಬೇರೆ ಬೇರೆ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದರು. ಇದೀಗ ಒನ್ಸ್ ಅಗೇನ್ ಟೆಹರಾನ್ನಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ದಾಳಿಯಾಗಿದೆ, ಮಿಸೈಲ್ ದಾಳಿಯಾಗಿದೆ. ಇದರ ಜೊತೆಗೆ ಅಮೆರಿಕಕ್ಕೂ ಕೂಡ ಏಟು ಕೊಡೋ ಪ್ರಯತ್ನವನ್ನು ಮಾಡಿದೆ. ಹಾಗಾದರೆ ಹೆಂಗೆ ನಡೀತಿದೆ ಯುದ್ಧ 2.2? ಏನಾಗ್ತಾ ಇದೆ ಬೆಳವಣಿಗೆ? ಎಲ್ಲವನ್ನೂ ಕೂಡ ಮೊದಲ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಹೆಲ್ ಫೈರ್ ಮಿಸೈಲ್ ದಾಳಿಯಾಗಿರೋದು ಅಮೆರಿಕ ವೈಮಾನಿಕ ಪಡೆಯಿಂದ. ಯಾರ ಮೇಲೆ? ಇರಾನ್ನ ಮೇಲೆ. ಇರಾನ್ನ ಮಿಲಿಟರಿ ಪಡೆಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕಾದವರು ವೈಮಾನಿಕ ದಾಳಿ ಮಾಡಿದರು. ನಾವು ಮೊನ್ನೆಷ್ಟೇ ನೋಡಿದ್ವಿ. ಮೊದಲ ಹಂತದಲ್ಲಿ 80, 2ನೇ ಹಂತದಲ್ಲಿ 90, 3ನೇ ಹಂತದಲ್ಲಿ 140. 1 ವಾರದಲ್ಲಿ ಹೆಚ್ಚು ಕಡಿಮೆ 300 ಗುರಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಮೆರಿಕಾದವರು ಇರಾನ್ನ ಮೇಲೆ ದಾಳಿ ಮಾಡಿದ್ದಾರೆ ಅಂತ. ಇದೀಗ ಅದರ ಭಾಗವಾಗಿ ಹಾರ್ಮುಜ್ ಜಲಸಂಧಿಯ ಹತ್ತಿರದಲ್ಲಿ ಅಮೆರಿಕ ಮಿಸೈಲ್ ದಾಳಿಯನ್ನು ನಡೆಸಿದೆ. ಅಮೆರಿಕಾದ ರಕ್ಷಣಾ ಕಮಾಂಡ್, ಸೆಂಟ್ಕಾಮ್ ಅಂತ ನಾವೇನು ಕರಿತೀವಿ, ಅವರು ಇರಾನ್ನ ಕರಾವಳಿ ರಡಾರ್ ಕೇಂದ್ರಗಳು, ಕ್ಷಿಪಣಿ ಮತ್ತು ಡ್ರೋನ್ ಉಡಾವಣಾ ನೆಲೆಗಳು, ಕಮಾಂಡ್ ಸೆಂಟರ್ಗಳನ್ನು ಗುರಿಯಾಗಿಸಿಕೊಂಡು ಮಿಸೈಲ್ ದಾಳಿಗಳನ್ನು ಮಾಡಿದರು. ಇದಾದ ನಂತರ ಒಂದು ಬೆಲ್ಮಾ ಎನ್ನುವಂಥ ಒಂದು ತೈಲ ಟ್ಯಾಂಕರ್, ಇದು ಇರಾನ್ನ ಕಾರ್ಗ್ ದ್ವೀಪದ ಕಡೆಗೆಲ್ಲ ಚಲನೆ ಆಗ್ತಾ ಇತ್ತು. ಇದಕ್ಕೆ ಪ್ರತಿಯಾಗಿ ಬಹರೇನ್, ಕುವೈತ್ ಮತ್ತು ಜೋರ್ಡಾನ್ನಲ್ಲಿರುವಂಥ ಅಮೆರಿಕ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅವರು ದಾಳಿ ಮಾಡಿದರು. ಮತ್ತೊಂದು ಕಡೆ ಸೆಂಟ್ ಕಿಟ್ಸ್ ಮತ್ತು ನೆವಿಸ್ ಜೊತೆಯಲ್ಲಿ ಟರ್ಕಿ ಮೂಲದ ಒಂದು ಕಂಪನಿಗೆ ಸೇರಿದಂಥ ಲೂನಿ ಎನ್ನುವಂಥ ಒಂದು 32 ವರ್ಷದ ಹಳೆಯ ಬಲ್ಕ್ ಕ್ಯಾರಿಯರ್ ಸರಕು ಹಡಗು ಈ ಅಪಘಾತದಲ್ಲಿ ಸಂಪೂರ್ಣವಾಗಿ ಮುಳುಗು ಹೋಗಿದೆ ಅಂತೆಲ್ಲ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಈ ಹಡಗು ಭಾರತದಿಂದ UAEಯ ಜಬೆಲ್ ಅಲಿ ಬಂದರ್ನತ್ತೆಲ್ಲ ಸರಕುಗಳನ್ನು ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಆ ಸಮಯದಲ್ಲಿ ಒಂದು ಅಪರಿಚಿತ ಹಡಗಿಗೆ ಡಿಕ್ಕಿ ಹೊಡೆದು ಕೆಲವೊಂದಿಷ್ಟು ಸಮಸ್ಯೆಗಳಾಯಿತು. ಅದಾದ ನಂತರ ಲೂನಿ ಹಡಗಿಗೆ ಮಧ್ಯಭಾಗದ ಮುಂಡಕ್ಕೆ, ಮಧ್ಯಭಾಗದ ಒಂದು ಪ್ರದೇಶ ಏನಿರುತ್ತೆ ಅದಕ್ಕೊಂದು ದೊಡ್ಡ ಮಟ್ಟದ ಹಾನಿಯಾಯಿತು. ಹೀಗಾಗಿ ಬೋಟ್ನ ಒಳಗಡೆ ವಿಪರೀತವಾದಂಥ ನೀರು ಎಲ್ಲ ಹೋಗೋದಕ್ಕೆ ಶುರುವಾಯಿತು. ನಂತರ ಹಡಗು ಸಂಪೂರ್ಣವಾಗಿ 2 ತುಂಡಾಗಿ ಸಮುದ್ರದೆಲ್ಲ ಮುಳುಗಿದೆ ಅಂತ ಹೇಳಲಾಗ್ತಾ ಇದೆ. ನಾನು ಆವಾಗಲೇ ಹೇಳಿದೆ, ಒಂದು ಬೆಲ್ಮಾ ಎನ್ನುವಂಥ ಹಡಗು ಅಂತ.
ನೀವು ನೋಡಿ, ಅಮೆರಿಕಾದವರು ಒಂದು ನೀತಿಯನ್ನು ತೆಗೆದುಕೊಂಡು ಬಂದರು. ಏನು ನೀತಿಯನ್ನ? ಯಾವ ಕಾರಣಕ್ಕಾಗಿಯೂ ಕೂಡ ಯಾವ ದೇಶ ಇರಾನ್ನ ಜೊತೆಗೆ ವ್ಯಾಪಾರ ವಹಿವಾಟು ಮಾಡಬಾರದು, ಅಲ್ಲಿಂದ ತೈಲವೂ ಹೋಗಬಾರದು, ಬೇರೊಂದು ದೇಶದಿಂದ ಆ ಬಂದರಿಗೆ ಯಾವ ವಸ್ತುಗಳು ಕೂಡ ಬರಬಾರದು ಅಂತ. ಆದರೆ ಈ ಬೆಲ್ಮಾ ಎನ್ನುವಂಥ ಹಡಗು ಏನಾಗ್ತಾ ಇತ್ತು, ಅರಬ್ಬಿ ಸಮುದ್ರ ಮತ್ತು ಪರ್ಷಿಯನ್ ಕೊಲ್ಲಿಯ ಇರಾನ್ನತ್ತ ಧಾವಿಸ್ತಾ ಇತ್ತು. ಕೆರಿಬಿಯನ್ ದ್ವೀಪಕ್ಕೆ ಸಂಬಂಧಪಟ್ಟಂತಹ ಹಡಗಿದು. ಕ್ಯುರಾಸೋ ಎನ್ನುವಂಥ ಒಂದು ದೇಶದ ಧ್ವಜವನ್ನು ಹೊತ್ಕೊಂಡಿರುವಂತಹ ಹಡಗಿದು. ಯಾಕೆ ಹೋಗ್ತಾ ಇತ್ತು? ಇರಾನ್ನಿಂದ ತೈಲವನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವ ಕಾರಣಕ್ಕಾಗಿ MT ಬೆಲ್ಮಾ ಎನ್ನುವಂಥ ಹಡಗು ಹೋಗ್ತಾ ಇತ್ತು. ಅಮೆರಿಕದ ಕೆಂಗಣ್ಣಿಗೆ ಗುರಿ ಆಯ್ತು ಈ ಹಡಗು. ಯಾಕೆ? ನಮ್ಮ ನಿಯಮಗಳನ್ನು ಈ ಹಡಗು ಮೀರ್ತಾ ಇದೆ. ಆರ್ಥಿಕ ದಿಗ್ಬಂಧನ ಹೇರಿದ್ದೀವಿ, ಇರಾನ್ನ ಜೊತೆಗೆ ಯಾರೂ ಕೂಡ ತೈಲವನ್ನು ತೆಗೆದುಕೊಂಡು ಹೋಗಬಾರದು ಅಂತ ಕಟ್ಟಪ್ಪಣೆ ವಿಧಿಸಲಾಗಿದೆ. ಆದರೆ ನಮ್ಮ ಮಾತಿನ ವಿರುದ್ಧವೂ ಕೂಡ ಇವರು ತೈಲವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥ ಒಂದು ಕಾರಣವನ್ನು ಕೊಟ್ಟು ಈ ಬೆಲ್ಮಾ ಎನ್ನುವಂತಹ ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಈ ದಾಳಿಯ ಭಾಗವಾಗಿ ಈ ಒಂದು 23 ವಿದೇಶಿ ನಾವಿಕರೆಲ್ಲ ಇದೀಗ ಸುರಕ್ಷಿತವಾಗೆಲ್ಲ ಪಾರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರರ್ಥ ಎರಡು ರೀತಿಯಾಗಿ ಇದನ್ನು ನೋಡೋಣ. ಒಂದು, ನಮ್ಮ ಮಾರ್ಗವನ್ನು ಹೊರತುಪಡಿಸಿ ಮತ್ತೊಂದು ಮಾರ್ಗವನ್ನು ಬಳಕೆ ಮಾಡ್ತಾ ಇವೆ ಬೇರೊಂದು ರಾಷ್ಟ್ರದ ಹಡಗುಗಳನ್ನು ಕಾರಣಕ್ಕಾಗಿ IRGC ಬೇರೆ ಬೇರೆ ಹಡಗುಗಳ ಮೇಲೆ ದಾಳಿ ಮಾಡ್ತಾ ಇದೆ. ಇದು ಒಂದು ಭಾಗ. ಎರಡನೇ ಭಾಗ, ಇರಾನ್ನ ಜೊತೆಗೆ ಯಾರಾದರೂ ವ್ಯಾಪಾರ ವಹಿವಾಟು ತೈಲವನ್ನು ತೆಗೆದುಕೊಂಡು ಹೋಗೋಕೆ ಬರ್ತೀನಿ ಅಂತ ಹೇಳಿದರೆ, ನಾವು ಅಮೆರಿಕದ ಕಣ್ ತಪ್ಪಿಸಿ ಬರ್ತೀವಿ ಅಂತ ಹೇಳಿದರೆ ಅವರ ಪರಿಸ್ಥಿತಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಬೆಲ್ಮಾ ಎನ್ನುವಂಥ ಒಂದು ತೈಲ ಟ್ಯಾಂಕರ್ ಅದು ಖಾಲಿಯಾಗಿ ಬರ್ತಾ ಇತ್ತು. ಅದರಲ್ಲಿ ಏನೂ ಇರಲಿಲ್ಲ, ಖಾಲಿಯಾಗಿ ಬರ್ತಾ ಇದ್ದಂಥ ಹಡಗ. ಅದರ ಉದ್ದೇಶ ಏನಾಗಿತ್ತು? ತೈಲವನ್ನು ತೆಗೆದುಕೊಂಡು ಹೋಗಬೇಕಾಗಿತ್ತು. ಆದರೆ ಅಮೆರಿಕ ಹೇಳ್ತು, ನನ್ನ ಮಾತನ್ನು ಮೀರಿ ಈ ಹಡಗು ಬರ್ತಾ ಇದೆ ಅಂತ. ಹೀಗಾಗಿ ಅವರು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು 23 ಮಂದಿ ಎಲ್ಲ ಬಚಾವಾಗಿದ್ದಾರಂತೆ. ಅಂದರೆ ರೇಡಿಯೋ ಮುಖಾಂತರ ಎಲ್ಲ ರಕ್ಷಣೆಗೆಲ್ಲ ಕೂಗಿದ್ರಂತೆ. ರಕ್ಷಣೆ ಆದ ನಂತರ ಇವರನ್ನು ಬಚಾವ್ ಮಾಡೋ ಪ್ರಯತ್ನ ಆಗಿದೆ. ಆ ಮುಖಾಂತರ ಹೆಲ್ ಫೈರ್ ದಾಳಿಯಾಗಿರೋದು ಇರಾನ್ನ ಮೇಲೆ ಅಮೆರಿಕಾದಿಂದ. ಇದು ಮೊದಲ ಭಾಗ. ಎರಡನೇ ಭಾಗದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಟೆಹರಾನ್ ಸೇನಾ ನೆಲೆಗಳ ಮೇಲೆ ಡೆಡ್ಲಿ ದಾಳಿಯಾಗಿದೆ. ಯಾರಿಂದ? ಅಮೆರಿಕಾದಿಂದ ಆಗಿರುವಂತಹ ದಾಳಿ ಇದು. ಟೆಹರಾನ್ ಮತ್ತು ಇರಾನ್ನ ಉತ್ತರ ಭಾಗದ ಸೇನಾ ನೆಲೆಗಳ ಮೇಲೆ ವೈಮಾನಿಕ ದಾಳಿಯಾಗಿದೆ. ನಾವು ಮೊನ್ನೆ ಒಂದು ಸುದ್ದಿ ನೋಡಿದ್ವಿ. ಯಾವ ಇರಾನ್ ತನ್ನ ಪರ್ವತ ಪ್ರದೇಶದಲ್ಲಿ ಭೂಗತವಾಗಿ ತನ್ನ ಯುರೇನಿಯಂ ಅನ್ನು ಸಂಸ್ಕರಣೆ ಮಾಡೋದು, ಪರಮಾಣು ಕಾರ್ಯಕ್ರಮವನ್ನೆಲ್ಲ ಮಾಡೋದಕ್ಕೆ ಅದನ್ನೆಲ್ಲವನ್ನು ಕೂಡ ಮಾಡ್ತಾ ಇದೆ, ಅದನ್ನು ವಾಪಸ್ ಪುನರಪಿ ಕಟ್ಟುವ ಪ್ರಯತ್ನವನ್ನು ಮಾಡ್ತಿದೆ. ಅದನ್ನು ಅಮೆರಿಕ ತನ್ನ ಉಪಗ್ರಹದಲ್ಲಿ ನೋಡಿದೆ. ಹೀಗಾಗಿ ಅದನ್ನು ಕೇಂದ್ರೀಕರಿಸಿಕೊಂಡು ದಾಳಿ ಮಾಡೋ ಪ್ರಯತ್ನ ಆಗುತ್ತೆ ಅಂತ ನಾವೆಲ್ಲ ಹೇಳಿದ್ವಿ. ಅದರ ಭಾಗವಾಗಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ಉತ್ಪಾದನೆ ಬಾಹ್ಯಾಕಾಶ ಕೇಂದ್ರಕ್ಕೆಲ್ಲ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಮೆರಿಕ ಪಡೆಗಳು ಒಂದು ಇರಾನ್ನ ಸನ್ಮಾನ್ ಎನ್ನುವಂಥ ಒಂದು ಪ್ರಾಂತ್ಯ, ಆ ಪ್ರಾಂತ್ಯದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಉತ್ಪಾದನಾ ಕೇಂದ್ರ, ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದ ಒಂದು ಪ್ರಧಾನ ಕಚೇರಿ, ಅಲ್ಲೆಲ್ಲ ದಾಳಿ ಮಾಡಿದರು. ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಂದು ಮುಖ್ಯ ಕಟ್ಟಡದ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಸಮ್ಮಾನ್ ಪ್ರಾಂತದಲ್ಲಿರುವಂಥ ಇರಾನ್ನ ಪ್ರಮುಖ ಸೇನಾ ಶೇಖರಣಾ ಗೋದಾಮುಗಳು, ಕ್ಷಿಪಣಿ ಉಡಾವಣಾ ಕೊಠಡಿಗಳು, ಅಮೆರಿಕದ ಯುದ್ಧ ವಿಮಾನಗಳೆಲ್ಲ ನಿಖರವಾಗಿ ಇದರ ಮೇಲೆ ದಾಳಿ ಮಾಡಿತು. ಮತ್ತೊಂದು ಕಡೆ ಈ ಸಮ್ಮಾನ್ ಎನ್ನುವಂಥದ್ದೇನು ನಾನು ಹೇಳ್ತಾ ಇದ್ದೀನಿ, ಸನ್ಮಾನ್ ಅಂತ ಒಂದು ಬಾಹ್ಯಾಕಾಶ ಕಾರ್ಯಕ್ರಮದ ಒಂದು ಮುಖ್ಯ ಕೇಂದ್ರ. ನಮ್ದು ಹೆಂಗೆ ಯಾವುದಾದ್ರೂ ಉಡಾವಣೆ ಮಾಡ್ತೀವಲ್ಲ ನಾವು, ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿ ನಾವೆಲ್ಲ ಈ ಚಂದ್ರಯಾನ 2, ಚಂದ್ರಯಾನ 3 ಎಲ್ಲ ಉಡಾವಣಾ ಕೇಂದ್ರ ಆಗಿತ್ತು. ಹಾಗೆ ಇರಾನ್ಗೂ ಕೂಡ ಸನ್ಮಾನ್ ಎನ್ನುವಂಥ ಒಂದು ಈ ಪ್ರದೇಶದ ಈ ಕೇಂದ್ರ ಏನಿದೆ, ನಮಗೆ ಹೆಂಗೆ ಶ್ರೀಹರಿಕೋಟ ಇಂಪಾರ್ಟೆಂಟ್ ಆಗುತ್ತೋ ಇರಾನ್ಗೂ ಕೂಡ ಅದೇ ರೀತಿಯಾಗಿ ಮುಖ್ಯವಾದಂತಹ ಪ್ರದೇಶ ಇದು. ಇದನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ದಾರೆ. ಈ ಸನ್ಮಾನ್ ಎನ್ನುವಂಥ ಒಂದು ಪ್ರದೇಶ ಏನಿದೆಯಲ್ಲ, ಇರಾನ್ನ ರಾಜಧಾನಿಯಾಗಿರುವಂತಹ ಟೆಹರಾನ್ನಿಂದ ಒಂದು 200 ಕಿಲೋಮೀಟರ್ ದೂರದಲ್ಲಿರುವಂತಹ ಪ್ರದೇಶ ಇದು. 200 ಕಿಲೋಮೀಟರ್ ದೂರದಲ್ಲಿ. ಇದರ ಜೊತೆಗೆ ಯಾವ ಉಗ್ರಗಾಮಿತ್ವವನ್ನು ಪ್ರದರ್ಶನ ಮಾಡಿ ಅಮೆರಿಕದ ಜೊತೆಗೆ ನಾವು ಫೈಟ್ ಮಾಡಬೇಕು ಅಂತ ಬಯಸ್ತಾ ಇರುವಂಥ IRGC ಅಂತ ನಾವೇನು ಕರಿತೀವಿ, ಆ IRGCಯ ಪಡೆಗಳಿಗೆ ಅತ್ಯುತ್ತಮವಾದಂಥ ಸುರಕ್ಷಿತ ಪ್ರದೇಶ ಅಂತ ಇದನ್ನು ಹೇಳಲಾಗುತ್ತೆ. ಈ ಸುರಕ್ಷಿತ ಪ್ರದೇಶವನ್ನೇ ಅಮೆರಿಕಾದವರು ಕೇಂದ್ರೀಕರಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರು. ಒಂದು ದೊಡ್ಡ ಮಟ್ಟದ ಬಾಹ್ಯಾಕಾಶ ನಿಲ್ದಾಣ ಇದೆ. ಇರಾನ್ ತನ್ನ ಸಿಮೋರ್ಗ್ ಮತ್ತು ಜಲ್ಜನಾ ಎನ್ನುವಂಥ ಒಂದು ಉಪಗ್ರಹವನ್ನು ತೆಗೆದುಕೊಂಡು ಹೋಗಬಲ್ಲಂತಹ ರಾಕೆಟ್ಗಳನ್ನು ಇಲ್ಲಿಂದಲೇ ಉಡಾವಣೆ ಮಾಡ್ತಾರೆ. ನಾನು ಅವಾಗಲೇ ಶ್ರೀಹರಿಕೋಟಾದ ಉದಾಹರಣೆ ಕೊಟ್ಟೆ. ಅದರ ಭಾಗವಾಗಿ ಮತ್ತೊಂದು ಕಡೆ ಈ ಬಾಹ್ಯಾಕಾಶದ ಕೇಂದ್ರದ ಮೇಲೆ ಯಾರ್ಯಾರು ಕಣ್ಣಿರುತ್ತೆ? ಒಂದು, ಅಮೆರಿಕ ಯಾವಾಗಲೂ ಕೂಡ ಕಣ್ಣಿಟ್ಟಿರುತ್ತೆ, ಮತ್ತು ಜೊತೆಗೆ ಇಸ್ರೇಲ್ ಕೂಡ ಈ ಸನ್ಮಾನ್ ಎನ್ನುವಂಥ ಒಂದು ಕೇಂದ್ರದ ಮೇಲೆ ಕಣ್ಣಿಡುವ ಪ್ರಯತ್ನ ಮಾಡ್ತಾರೆ. ಇದೀಗ ಅದನ್ನು ಸರಿಯಾಗಿ ನಿಖರವಾಗಿ ಪತ್ತೆ ಹಚ್ಚುವ ಮುಖಾಂತರ ಅಮೆರಿಕಾದವರೆಲ್ಲ ದಾಳಿ ಮಾಡುವ ಪ್ರಯತ್ನ ಮಾಡಿದರು. ತನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನೆಲ್ಲ ಇಲ್ಲಿಂದ ಅದನ್ನು ದಾಳಿ ಮಾಡೋದಕ್ಕೆ, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಪರೀಕ್ಷೆ ಮಾಡೋದಕ್ಕೆ ಈ ಸನ್ಮಾನ್ ಎನ್ನುವಂಥ ಪ್ರದೇಶವನ್ನು ಬಳಕೆ ಮಾಡಿಕೊಳ್ತಾರೆ. ಯಾಕೆ? ಒಂದು ದೊಡ್ಡ ತರನಾದಂಥ ಮರುಭೂಮಿ ಇರುವಂತಹ ಪ್ರದೇಶ ಇದು.
ಈ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಅಂತ ಬಂದಾಗ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಇರಾನ್ ಅವರು ಹೊಂದಬಹುದು ಅಂತ. ಅದಕ್ಕೆ ತದ್ವಿರುದ್ಧವಾಗಿ ಅವರು ಹೇಳಿಕೆ ಕೊಟ್ಟಿದ್ರು, ಯಾವ ಕಾರಣಕ್ಕಾಗಿಯೂ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹೊಂದಬಾರದು ಅಂತ. ಈ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತಯಾರು ಮಾಡೋದಕ್ಕೆ ಅಥವಾ ಅದನ್ನು ಪ್ರಯೋಗಾರ್ಥವಾಗಿ ಪರೀಕ್ಷೆ ಮಾಡೋದಕ್ಕೆ ಈ ಪ್ರದೇಶವನ್ನು ಅವರು ಬಳಕೆ ಮಾಡ್ಕೊಳ್ತಾರೆ. ಮತ್ತೊಂದು ಪ್ರಮುಖವಾದಂತಹ ವಿಚಾರ ಅಂತ ಹೇಳಿದ್ರೆ, ಇರಾನ್ನ ಬೃಹತ್ ನೌಕಾ ನೆಲೆಗಳು ಅಥವಾ ಭೂಗತ ಸೇನಾ ನೆಲೆಗಳು, ಕ್ಷಿಪಣಿ ಸಂಗ್ರಹಾಗಾರಗಳು ಎಲ್ಲವೂ ಕೂಡ ದೊಡ್ಡ ಮಟ್ಟದ ಪರ್ವತದ ಆಳದಲ್ಲಿ ಈ ಸನ್ಮಾನ್ ಎನ್ನುವಂಥ ಒಂದು ಪ್ರದೇಶದಲ್ಲಿದೆ. ಇದೀಗ ಅಮೆರಿಕ ಇದನ್ನ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಅಲ್ಲಿ ಒಂದು ಮರುಭೂಮಿ ಇದೆ, ದಶ್ತ್ ಎ ಕವೀರ್ ಎನ್ನುವಂಥ ಒಂದು ಮರುಭೂಮಿ ಅದು. ಆ ಮರುಭೂಮಿ ಯಾವ ಕಾರಣಕ್ಕಾಗಿಯೂ ಕೂಡ ಶತ್ರುಗಳ ಭೂಸೇನೆಗೆ, ವಾಯುದಳಿಗೆ ತುತ್ತಾಗದೇ ಇರುವಂತಹ ಒಂದು ಸುರಕ್ಷಿತ ಪ್ರದೇಶ ಅಂತ ಕರೀತಾರೆ. ಆ ಮರುಭೂಮಿಯ ವ್ಯಾಪ್ತಿಯಲ್ಲಿರುವಂತಹ ಈ ಪ್ರದೇಶವನ್ನು ಗುರಿಯಾಗಿಸಿಕೊಂಡು ಅಮೆರಿಕಾದವರು ದಾಳಿ ಮಾಡಿ ಇರಾನ್ ಅವರಿಗೆ ಒಂದು ಏಟು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಈ ಯುದ್ಧದ ಆತಂಕಕಾರಿ ಬೆಳವಣಿಗೆ ಅಂತ ಕರೀತಿರೋ, ಮಾನವೀಯ ನೆಲೆಗಟ್ಟಿನಲ್ಲಿ ಇದನ್ನು ನೋಡಬೇಕು ಯಾವುದು ಗೊತ್ತಿಲ್ಲ. ಕ್ಯಾನ್ಸರ್ ಪೀಡಿತ ಆಸ್ಪತ್ರೆಯ ಬಳಿಯೂ ಕೂಡ ದಾಳಿಯಾಗಿದೆ. ಕ್ಯಾನ್ಸರ್ ಪೀಡಿತ ಆಸ್ಪತ್ರೆ, ಮಕ್ಕಳ ಆಸ್ಪತ್ರೆಯ ಬಳಿ ಒಂದು ದೊಡ್ಡ ತರನಾದಂತಹ ಸ್ಫೋಟ. ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇತ್ತು, ಕೆಲವೊಂದಿಷ್ಟು ಜನಕ್ಕೆ ಶಸ್ತ್ರಚಿಕಿತ್ಸೆ ಆಗ್ತಾ ಇತ್ತು, ಕೆಲವೊಂದಿಷ್ಟು ಜನಕ್ಕೆ ಕೀಮೋಥೆರಪಿ ಆಗ್ತಾ ಇತ್ತು, ಯಾರೋ ವೈದ್ಯರ ಸಲಹೆ ಪಡೆದುಕೊಳ್ತಾ ಇದ್ರು, ಏನೇನೋ ಸ್ಕ್ಯಾನಿಂಗ್ಗಳೆಲ್ಲ ಆಗ್ತಾ ಇತ್ತು. ಆ ಸಮಯದಲ್ಲಿ ಇಂಥದ್ದೊಂದು ದಾಳಿ ಆಯಿತು. ಅವಾಜ್ ನಗರದಲ್ಲಿರುವಂತಹ ಶಾಹಿದ್ ಬಘೈ ಅನ್ನುವಂಥ ಒಂದು ಆಸ್ಪತ್ರೆ, ಆ ಆಸ್ಪತ್ರೆಯ ಬಳಿ ಈ ಘಟನೆ ಆಯಿತು. ಇರಾನ್ನ ನೈಋತ್ಯ ನಗರ ಅವಾಜ್ ಅನ್ನುವಂಥದ್ದು, ಇಲ್ಲಿ ಟ್ರೀಟ್ಮೆಂಟ್ ಕೊಡುವಂತಹ ಸಮಯದಲ್ಲಿ ಇದೆಲ್ಲ ಘಟನೆ ಆಯಿತು. ಭೂಸೇನಾ ವಿಭಾಗಕ್ಕೆ IRGCಗೆ ಸೇರುತ್ತಿದ್ದು ಶಹೀದ್ ಬಘೇರಿ ಅನ್ನುವಂಥ ಒಂದು ಆಸ್ಪತ್ರೆ. ಇಲ್ಲೆಲ್ಲ ದಾಳಿ ಮಾಡಿದ್ದಾರೆ. ಒಂದು ರಕ್ತದ ಕಾಯಿಲೆ, ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಕಿಮೋಥೆರಪಿ ಚಿಕಿತ್ಸೆಯನ್ನೆಲ್ಲ ಕೊಡಲಾಗ್ತಾ ಇತ್ತು. ಒಂದು 121 ಕ್ಯಾನ್ಸರ್ ಪೀಡಿತ ಮಕ್ಕಳೆಲ್ಲ ಸೇರಿದಂತೆ 211 ರೋಗಿಗಳನ್ನು ಈಗ ಸುರಕ್ಷಿತವಾಗೆಲ್ಲ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಯಿತು. ಸದ್ಯಕ್ಕೆ ಆಸ್ಪತ್ರೆಯನ್ನೆಲ್ಲ ಮುಚ್ಚಲಾಗಿದೆ. ಮತ್ತೊಂದು ಕಡೆ ಇದನ್ನು ಮಾನವೀಯ ನೆಲೆಗಟ್ಟಿನಲ್ಲಿ ಇರಾನ್ ಟೀಕೆ ಟಿಪ್ಪಣಿ ಮಾಡಿದೆ. ಏನಂತ? ಇದೊಂದು ಯುದ್ಧ ಅಪರಾಧಿ ಘಟನೆ, ಇದು ಯುದ್ಧ ಅಪರಾಧಿ ಘಟನೆ ಅಂತ ಹೇಳ್ತಾ ಇದ್ದಾರೆ. ಇವು ನೋಡಿ, ಯುದ್ಧ ಶುರುವಾಯ್ತಲ್ಲ, ದಕ್ಷಿಣ ಇರಾನ್ನ ಒಂದು ಮಿನಾಬ್ ನಗರ ಅಂತ ನಮಗೆಲ್ಲ ಗೊತ್ತಿದೆ, ಅದನ್ನ ಬಾರಿ ನಾವು ಚರ್ಚೆ ಮಾಡಿದ್ದೀವಿ. ಈ ಮಿನಾಬ್ ನಗರದಲ್ಲಿ ಒಂದು ಶಾಲೆ ನಡೀತಾ ಇತ್ತು. ಆ ಶಾಲೆಯ ಮೇಲೆ ಬಾಂಬ್ ದಾಳಿ ಆಯಿತು. 135 ಜನ ವಿದ್ಯಾರ್ಥಿಗಳು ಏಕಕಾಲಕ್ಕೆಲ್ಲ ಮೃತಪಟ್ಟಿದ್ದನ್ನು ನೋಡಿದ್ದೀವಿ. ಅದೇ ರೀತಿಯಾಗಿ ನಿಯೋಗವೂ ಕೂಡ ಹೋಗಿದ್ದನ್ನು ನೋಡಿದ್ದೀವಿ. ಆ ಮಾದರಿಯಲ್ಲಿ ನಿಯೋಗ ಹೋಗಿದ್ದನ್ನು ನೋಡಿದ್ದೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಆಕ್ರೋಶ ಹೊರಹಾಕಿದ್ದನ್ನು ನೋಡಿದ್ದೀವಿ. ನಾನು ಅವಾಗಲೇ ಹೇಳಿದೆ, ಎರಡೂ ದೇಶಗಳ ನಡುವೆ ಯುದ್ಧ ನಡೆಯುವಂತಹ ಸಮಯದಲ್ಲೂ ಕೂಡ ಮಾನವೀಯ ಆಧಾರತೆ ಇರಬೇಕು ಅಂತ. ಆಸ್ಪತ್ರೆಗಳು, ಶಾಲಾ ಮಕ್ಕಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಬಾರದು ಅಂತ. ಇದೀಗ ಇರಾನ್ ಈ ಕ್ಯಾನ್ಸರ್ ಪೀಡಿತ ಆಸ್ಪತ್ರೆಗಳ ಪಕ್ಕ ಆದಂತಹ ಈ ಸ್ಫೋಟಕ್ಕೇನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಇದೊಂದು ಯುದ್ಧ ಅಪರಾಧ ಅಂತ. ಅಮೆರಿಕದ ಸಮರ್ಥನೆ ಏನಿದೆ ಅದಕ್ಕೆ? ಹಾಗಾದರೆ ಅಮೆರಿಕ ಕೊಡ್ತಾ ಇರುವಂಥ ಸಮರ್ಥನೆ, ನಾವು ಆಸ್ಪತ್ರೆಯನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿಲ್ಲ, ನಮ್ಮ ಗುರಿ ಏನಿದ್ದು ಕೂಡ ಅದು ಹಾರ್ಮುಜ್ ಜಲಸಂಧಿ ಮಾತ್ರ ಆಗಿತ್ತು. ಹಾರ್ಮುಜ್ ಜಲಸಂಧಿಯ ಹಡಗುಗಳು ಅಥವಾ IRGCಯನ್ನು ಗುರಿಯಾಗಿಸಿಕೊಂಡು ನಾವು ದಾಳಿ ಮಾಡಿದ್ದೀವಿ, ಬೇಕಂತಲೇ ಇಂಥದ್ದೊಂದು ದಾಳಿಯನ್ನು ಮಾಡಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಇದರ ಭಾಗವಾಗಿ ಒಂದು 13 ಶಕ್ತಿಶಾಲಿ ಕ್ಷಿಪಣಿಗಳನ್ನು ಅಮೆರಿಕಾದವರು ಉಡಾಯಿಸಿದ್ರು. ಅದಾದ ನಂತರ 7 ಜನ ಸೈನಿಕರೆಲ್ಲ ಮೃತಪಟ್ಟಿದ್ದಾರೆ, 13 ಜನಕ್ಕೆ ಗಂಭೀರವಾಗಿ ಗಾಯಗಳಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನೋಡಿ, ಕಳೆದ 1 ವಾರದಿಂದ ಆಗಿರುವಂತಹ ಬೆಳವಣಿಗೆಯ ಬಗ್ಗೆ ಇರಾನ್ನ ಆರೋಗ್ಯ ಸಚಿವಾಲಯದ ವಕ್ತಾರ ಫಾತೆಮಹ ಮೊಹಾಜೆರಾನಿ ಈ ವ್ಯಕ್ತಿ ಹೇಳ್ತಾರೆ, ಕಳೆದ 4 ದಿನಗಳಿಂದ 35ಕ್ಕೂ ಹೆಚ್ಚು ನಾಗರಿಕರು, ಸೈನಿಕರು ಮೃತಪಟ್ಟಿದ್ದಾರೆ, 300ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ? ಅಮೆರಿಕ ಯುದ್ಧವನ್ನು 2ನೇ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದರ ಕಾರಣಕ್ಕಾಗಿ ಇಂಥದ್ದೊಂದು ಭೀಕರತೆ ಇರಾನ್ನಲ್ಲಿ ಸಂಭವಿಸಿದೆ ಅಂತ ಅಲ್ಲಿಯ ವಕ್ತಾರರು ಕೊಟ್ಟಿರುವಂಥ ಹೇಳಿಕೆ ಅದು. ಇದೆಲ್ಲವೂ ಕೂಡ ಬೆಳವಣಿಗೆ ಆಯಿತು. ಇದಾದ ನಂತರ ಅಮೆರಿಕಕ್ಕೆ ಒಂದು ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ. ಅದು ಅಮೆರಿಕದ ಬೇಹುಗಾರಿಕಾ ಯುದ್ಧ ವಿಮಾನ ಢಮಾರ್ ಅಂದಿರೋ ಘಟನೆ. F-15 ಅವರು ಕಳೆದುಕೊಂಡ್ರು. ಮೊನ್ನೆ ಇತ್ತೀಚೆಗೆ ಒಂದು ಡ್ರೋನನ್ನು ಕಳೆದುಕೊಳ್ಳುವ ಪ್ರಯತ್ನ ಆಯಿತು ಅಮೆರಿಕದ್ದು. ಆ ನಿಟ್ಟಿನಲ್ಲಿ ಹಿನ್ನಡೆಯನ್ನು ಅಮೆರಿಕಾದವರು ಅನುಭವಿಸಿದ್ರು. ಯಾಕಂದರೆ ತಾಂತ್ರಿಕವಾಗಿ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವಂತಹ ಇದೇ ಅಮೆರಿಕಾಗೆ ಈ ರೀತಿಯಾಗಿ ಇರಾನ್ನಿಂದ ದಾಳಿ ಆಗುತ್ತೆ ಅಥವಾ ತನ್ನ ತಂತ್ರಜ್ಞಾನವನ್ನು ಕಳೆದುಕೊಳ್ಳುತ್ತೆ ಅನ್ನುವಂಥ ವಿಚಾರ. ಇದೀಗ ದುಬಾರಿ ಬೇಹುಗಾರಿಕಾ ಯುದ್ಧ ವಿಮಾನವನ್ನು ನಾಶ ಮಾಡಿದ್ದಾರೆ. US-ನ MQ-9 ಎನ್ನುವಂತಹ ರಿಫರ್ ಡ್ರೋನನ್ನು IRGC ಅವರು ಹೊಡೆದುರುಳಿಸಿರುವಂಥ ಘಟನೆ ಇದು. IRGC ಮತ್ತು ಇರಾನ್ ಭೂಸೇನೆ ದಕ್ಷಿಣ ಇರಾನ್ ವಾಯು ಪ್ರದೇಶದಲ್ಲಿ ಅಮೆರಿಕದ ಬೇಹುಗಾರಿಕಾ ಡ್ರೋನ್ ಮತ್ತು ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದ್ದೀವಿ ಅಂತ ಅಧಿಕೃತವಾಗಿ ಹೇಳಿಕೊಂಡ್ರು. ಒಂದು ಖುಜಸ್ತಾನ್ನ ಅಂದಿಮೆಷ್ಕ್ ಎನ್ನುವಂಥ ಒಂದು ವಾಯು ಪ್ರದೇಶ, ಅಲ್ಲಿ MQ-9 ರಿಫರ್ ಎನ್ನುವಂಥ ಒಂದು ಬೇಹುಗಾರಿಕಾ ಡ್ರೋನ್ ಓಡಾಡ್ತಾ ಇತ್ತು. ಅದನ್ನು ಇರಾನಿಯವರು ಎಲ್ಲ ಹೊಡೆದುರುಳಿಸಿದ್ರು. ಅದಾದ ನಂತರ ಬಂದರ್ ಅಬ್ಬಾಸ್ ಪ್ರಾಂತ್ಯದಲ್ಲಿ ಅಮೆರಿಕದ ಮತ್ತೊಂದು ಲ್ಯೂಕಸ್ ಮಾದರಿಯ ಯುದ್ಧ ಡ್ರೋನ್ ಅನ್ನು ಕೂಡ ನಾವು ಹೊಡೆದುರುಳಿಸಿದ್ದೀವಿ ಅಂತ ಇರಾನ್ನವರೆಲ್ಲ ಹೇಳ್ಕೊಂಡಿದ್ದಾರೆ.
ಕಾರಣ ಏನಿದಕ್ಕೆ? ಇವರು ಕೊಡ್ತಾ ಇರುವಂತಹ ಕಾರಣ, ಅಮೆರಿಕದ ಈ ಬೇಹುಗಾರಿಕಾ ವಿಮಾನಗಳು ಇರಾನ್ನ ಗಡಿಯನ್ನು ಅಕ್ರಮವಾಗಿ ದಾಟಿ ಅಲ್ಲಿನ ಮಿಲಿಟರಿ ನೆಲೆಗಳ ಮಾಹಿತಿಯನ್ನು ಕದಿಯೋದಕ್ಕೆ ಯತ್ನಿಸ್ತಾ ಇದ್ವು. ಇರಾನ್ ನಿರ್ಮಿತ ವಾಯು ರಕ್ಷಣಾ ಕ್ಷಿಪಣಿಗಳ ವ್ಯವಸ್ಥೆಗಳ ಮುಖಾಂತರ ಇವೆಲ್ಲವನ್ನು ಕೂಡ ನಾಶವನ್ನು ಮಾಡಲಾಗಿದೆ ಅಂತ ಇರಾನ್ ಕೊಟ್ಟಿರುವಂತಹ ಕಾರಣ. ಇದರ ಜೊತೆಗೆ ಹಾರ್ಮುಜ್ ಜಲಸಂಧಿಯ ಸಮೀಪ ಒಂದು 4 ಮಿಲಿಯನ್ ಮೌಲ್ಯದ MQ-1C ಗ್ರೇ ಈಗಲ್ ಎನ್ನುವಂಥ ಒಂದು ಡ್ರೋನನ್ನು ಕೂಡ ಇದೇ IRGCಯ ಏರೋಸ್ಪೇಸ್ಗಳು ಹೊಡೆದುರುಳಿಸಿದ್ದನ್ನು ನಾವೆಲ್ಲ ನೋಡಿದ್ವಿ. ಇದಾಯಿತು. ಇದಕ್ಕೆ ಅಮೆರಿಕಾದಲ್ಲಿ ಏನು ಪ್ರತಿಕ್ರಿಯೆ ಬಂತು? ಈ ಪೆಂಟಗನ್ನ ಮಾಜಿ ಸೈನಿಕರೊಬ್ಬರೆಲ್ಲ ಮಾತನಾಡಿದರು ಇದ್ರ ಬಗ್ಗೆ. ಅಮೆರಿಕದ ಅತ್ಯಾಧುನಿಕ ರೆಡಾರ್ ವಿಮಾನಗಳು, ಯುದ್ಧ ವಿಮಾನಗಳು, ಇಂಧನ ಮರುಪೂರ್ಣ ಟ್ಯಾಂಕರ್ ನೌಕೆಗಳು ಸೇರಿದಂತೆ ಶತಕೋಟಿ ಡಾಲರ್ ಮೌಲ್ಯದ ಮಿಲಿಟರಿ ಸಾಮಗ್ರಿಗಳು ಈ ಯುದ್ಧದಲ್ಲಿ ಧ್ವಂಸ ಆಗಿದೆ ಅಥವಾ ಸಂಪೂರ್ಣವಾಗಿ ಜಖಂಗೊಂಡಿದೆ ಅಂತ ಯಾರು ಹೇಳ್ತಾ ಇರೋದು? ಅಮೆರಿಕದ ಪೆಂಟಗನ್ನ ಮಾಜಿ ಸೈನಿಕರೊಬ್ಬರು ಮಾತನಾಡ್ತಾ ಇರುವಂಥ ವಿಚಾರ. ಅಂದರೆ ಯಾವ ಅಮೆರಿಕ ಇರಾನ್ನ ಒಟ್ಟಾರೆ ವಾಯುಪಡೆ ನಮ್ಮ ಜುಟ್ಟಲ್ಲಿದೆ, ಅವರು ಸಂಪೂರ್ಣವಾಗಿ ಹತಾಶರಾಗಿ ಹೋಗ್ಬಿಟ್ಟಿದ್ದಾರೆ ಅಂತ ಟ್ರಂಪ್ ಮಾತನಾಡ್ತಾರಲ್ಲ, ಅವರದ್ದೇ ಸೈನ್ಯಕ್ಕೆ ಆಗಿರುವಂತಹ ಏಟಿನ ಬಗ್ಗೆ ಮತ್ತು ಅವರು ಕಳೆದುಕೊಂಡಿರುವಂತಹ ತಾಂತ್ರಿಕ ಈ ಎಲ್ಲ ಬೆಳವಣಿಗೆಗಳು, ಡ್ರೋನ್ಗಳು, ಯುದ್ಧ ವಿಮಾನಗಳು ಶತಕೋಟಿ ಡಾಲರ್ ರೂಪಾಯಿನಲ್ಲಿ ಈ ಎಲ್ಲವೂ ಕೂಡ ಹಾಳಾಗಿದೆ ಅಂತ ಸ್ವತಃ ಅಮೆರಿಕಾದವರು ಒಪ್ಕೊಳ್ತಾ ಇದ್ದಾರೆ. ಆ ಮುಖಾಂತರ ಈ ಬೇಹುಗಾರಿಕೆ ಯುದ್ಧದ ಒಂದು ವಿಮಾನನ್ನ ಇರಾನ್ ಪಡೆದವರು ಡಮಾರ್ ಮಾಡಿರುವಂಥ ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನಾಯಿತು? ಇದು ಅಮೆರಿಕ ಮತ್ತು ಇರಾನ್ನ ಬೆಳವಣಿಗೆ ಆದರೆ ಸಹಜವಾಗಿ ತೈಲದ ಮೇಲೆ ಇದರ ಏಟು ಬೀಳುತ್ತೆ, ತೈಲದ ಮೇಲೆ ಇದರ ಹೊಡೆತ ಬೀಳುತ್ತೆ. ನಾವು ಕಳೆದ 4 ದಿನಗಳಿಂದ ಇದರ ಬಗ್ಗೆ ಎಲ್ಲ ಕೂಡ ನೋಡ್ತಾ ಇದ್ದೀವಿ. ತೈಲಕ್ಕೆ ಏನಾಗುತ್ತೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ತೈಲ ಅನಿಲು ರಫ್ತು ಬಂದ್ IRGC ವಾರ್ನ್ ಕೊಟ್ಟಿದೆ. ಇದು ಮೊದಲ ಬಾರಿಗೆ ಅಲ್ಲ, ಅವರು ಹೇಳ್ತಾ ಇದ್ದಾರೆ. ನಿನ್ನೆಯೂ ಕೂಡ ಇದ್ರ ಬಗ್ಗೆ ನಾವು ನೋಡಿದ್ವಿ. ಏನಂತ ಹೇಳಿದ್ರು ಇರಾನ್ನವರು? ಯಾವ ದೇಶಕ್ಕೂ ಕೂಡ ಹಾರ್ಮುಜ್ ಜಲಸಂಧಿದ ತೈಲವನ್ನು ರಫ್ತು ಮಾಡೋದಕ್ಕೆ ನೀವು ಅವಕಾಶ ಕೊಡ್ತಿದ್ದೀರೋ ಅದು ನನಗೆ ಸಿಗದೆ ಹೋದರೆ ಮತ್ತೊಬ್ಬರಿಗೂ ಕೂಡ ಸಿಗಬಾರ್ದು ಅನ್ನೋದು IRGCಯ ವಾದ ಆಗಿತ್ತು. ಇದೀಗ ಒನ್ಸ್ ಅಗೇನ್ ಪುನರಪಿ ಅದನ್ನು ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ ಅವರು. ತನ್ನ ಬಂದರುಗಳ ಮೇಲೆ ಅಮೆರಿಕ ನೌಕಾ ದಿಗ್ಬಂಧನಕ್ಕೆ ಇರಾನ್ ಕೆಂಡವಾಗಿದೆ, ಮಧ್ಯಪ್ರಾಚ್ಯದಲ್ಲಿ ತೈಲ ಅನಿಲ ರಫ್ತವನ್ನು ಸ್ಥಗಿತಗೊಳಿಸೋದಾಗೆಲ್ಲ ವಾರ್ನ್ ಮಾಡ್ತಿದ್ದಾರೆ. ತೈಲ ರಫ್ತು ಎಲ್ರಿಗೂ ಇರಬೇಕು, ಇಲ್ಲದೇ ಇದ್ದರೆ ಯಾರಿಗೂ ಸಿಗೋದಿಲ್ಲ ಅಂತ ನಾನು ಹೇಳಿದೆ ಆವಾಗಲೇ. ಯಾವ ಒಂದು ದೇಶಕ್ಕೆ ಅವಕಾಶ ಸಿಕ್ಕರೆ ಆ ಅವಕಾಶ ನಮಗೂ ಸಿಗಬೇಕು. ಮತ್ತೊಂದು ದೇಶದ ಮೇಲೆ ಇಲ್ಲದಂತಹ ಆರ್ಥಿಕ ದಿಗ್ಬಂಧನ ನನ್ನ ಮೇಲೆ ಯಾಕೆ? ಈ ಪ್ರಶ್ನೆಯನ್ನು ಇರಾನ್ನವರು ಕೇಳ್ತಾ ಇದ್ದಾರೆ. ಹೀಗಾಗಿ ಇರಾನ್ ಮಾರಾಟವನ್ನು ತಡೆದ್ರೆ ಹಾರ್ಮುಜ್ ಜಲಸಂಧಿ ಬಂದ್ ಆಗುತ್ತೆ ಅಂತ ಅವರಿಗೆ ಒಂದು ಅಸ್ತ್ರವಾಗಿ ಸಿಕ್ಕಿದೆ. ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡೋದು, ಮಧ್ಯಪ್ರಾಚ್ಯಗಳ ಆರ್ಥಿಕತೆಗೆ ಹೊಡೆತ ಕೊಡೋದು ಇರಾನ್ಗೆ ಒಂದು ದೊಡ್ಡ ಮಟ್ಟದ ಅಸ್ತ್ರವಾಗಿ ಸಿಕ್ಕಿರೋದು. ಬಿಕಾಸ್ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ, ಹಾರ್ಮುಜ್ ಜಲಸಂಧಿ ಬಂದಾದರೆ ಕೇಫ್ ಆಫ್ ಗುಡ್ ಹೋಪನ್ನು ಬಳಕೆ ಮಾಡ್ಕೊಂಡು ಅವ್ರು ಬರಬೇಕಾದಂಥ ಅನಿವಾರ್ಯತೆ, ವಿಮೆ ಹಣ ಹೆಚ್ಚಳಾಗುತ್ತೆ, ಸಾಗಾಟ ವೆಚ್ಚ ಹೆಚ್ಚಳಾಗುತ್ತೆ, 14-15 ದಿನಗಳ ಕಾಲ ಮತ್ತೆ ಶಿಪ್ಪಿಂಗ್ ಚಾರ್ಜ್ಗಳೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕಾರಣಕ್ಕಾಗಿ ಹೊಡೆತ ಬೀಳುತ್ತೆ ಅನ್ನುವಂಥ ಆತಂಕ. ಹೀಗಾಗಿ ಇರಾನ್ ಒಂದು ತೈಲ ಮಾರುಕಟ್ಟೆಗೆ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಿದೆ. ಹೀಗಾಗಿ ನೋಡೋಣ ಏನಾಗುತ್ತೆ ಅಂತ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಆದರೆ ಎರಡನೇ ಸುದ್ದಿ, ಬಲೂಚಿಸ್ತಾನ ನಾನು ಸ್ವತಂತ್ರ ಆಗಿದ್ದೀನಿ ಅಂತ ಹೇಳಿಕೊಂಡಿದೆ. ಹಾಗಾದ್ರೆ ನಿಜವಾಗಿಯೂ ಸ್ವತಂತ್ರ ಆಯ್ತಾ? ಏನು ಬೆಳವಣಿಗೆ ಆಯ್ತು ಪಾಕಿಸ್ತಾನದಲ್ಲಿ? ಜೀ ಕನ್ನಡ ನ್ಯೂಸ್ DNA ಎರಡನೇ ಸುದ್ದಿ, ಪಾಕಿಸ್ತಾನದ ಬಲೂಚಿಸ್ತಾನಕ್ಕೆ ಸಂಬಂಧಪಟ್ಟಂತದ್ದು ಒಂದು ಸುದ್ದಿ ಇದೆ. ನಾವು ಮೊನ್ನೆ ಇದೇ DNAಯಲ್ಲಿ ಒಂದು 3 ಆಸ್ಪೆಕ್ಟ್ಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಪಾಕಿಸ್ತಾನ ಒಡೆದು ಒಂದು 3-4 ತುಂಡು ಆಗ್ಬಿಡುತ್ತಾ ಅಂತ. ಅದಕ್ಕೆ ಕಾರಣ ಬಲೂಚಿಸ್ತಾನದಲ್ಲಿ ಬಲೂಚಿಗಳು ಮಾಡ್ತಾ ಇದ್ದಂತಹ ಪ್ರತಿಭಟನೆ, ಎರಡನೇದ್ದು POKಯಲ್ಲಿ ಆಗ್ತಾ ಇರುವಂಥ ದೊಡ್ಡ ಮಟ್ಟದ ಪ್ರತಿಭಟನೆ ಇಸ್ಲಾಮಾಬಾದ್ ಸರ್ಕಾರದ ವಿರುದ್ಧ, ಮೂರನೇದ್ದು ಪಖ್ತೂನ್ಖ್ವಾಗಳು ನಮಗೆ ಪ್ರತ್ಯೇಕವಾದಂತಹ ದೇಶ ಬೇಕು ಅಂತ ಅಫ್ಘಾನಿಸ್ತಾನದ ಗಡಿಯಲ್ಲಿ ಅವರು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇರೋದು. ಎಲ್ಲ ಕಾರಣಕ್ಕಾಗಿ ಒಂದು 4 ಹೋಳಾಗಿ ಪಾಕಿಸ್ತಾನ ಎಲ್ಲ ವಿಭಜನೆ ಆಗ್ಬಿಡುತ್ತಂತ ನಾವೆಲ್ಲ ಚರ್ಚೆ ಮಾಡಿದ್ವಿ. ಇದೀಗ 1947ರಿಂದ 2026 ತನಕ ಟಿಲ್ ಟುಡೇ ಪಾಕಿಸ್ತಾನದಲ್ಲಿ ನಮಗೊಂದು ಪ್ರತ್ಯೇಕ ದೇಶ ಬೇಕು ಅಂತ ಬಲೂಚಿಸ್ತಾನಿಗಳು ಹೋರಾಟ ಮಾಡ್ತಾ ಇದ್ರು. ಇದೀಗ ಅವರದ್ದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ವೈರಲ್ ಆಗ್ತಾ ಇದೆ. ನಾವು ಪಾಕಿಸ್ತಾನದಿಂದ ಪ್ರತ್ಯೇಕವಾಗಿದ್ದೀವಿ, ನೀವು ನೋಡ್ತಾ ಇದ್ದೀರಿ, ಇದೇ ಪೋಸ್ಟ್ ಅದು. ಈ ಪೋಸ್ಟಲ್ಲಿ ಅವ್ರು ಹೇಳಿದ್ದಾರೆ ಏನೇನಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಬರ್ತೀನಿ. ಅವ್ರು ಹೇಳ್ತಾ ಇದ್ದಾರೆ, ನಾವು ಪಾಕಿಸ್ತಾನದಿಂದ ಸ್ವತಂತ್ರ ಪಡೆದುಕೊಂಡಿದ್ದೀವಿ, ಇನ್ಮೇಲೆ ನಾವು ಪಾಕಿಸ್ತಾನದ ಒಟ್ಟಾರೆ ಅವರ ಅಧಿಕಾರದಲ್ಲಿ ನಾವು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಮಗೊಂದು ಪ್ರತ್ಯೇಕ ದೇಶ ಸಿಕ್ಕಿದೆ, ಪ್ರತ್ಯೇಕವಾದಂಥ ರಾಷ್ಟ್ರಧ್ವಜ, ಪ್ರತ್ಯೇಕವಾದಂಥ ದೇಶ ಗೀತೆ ಎಲ್ಲವೂ ಕೂಡ ನಮ್ಮದೇ ಆದಂತಹ ಪ್ರತ್ಯೇಕವಾದಂತಹ ಕರೆನ್ಸಿ, ಎಷ್ಟು ಭೂಮಿಯನ್ನು ವಶಪಡಿಸಿಕೊಂಡಿದ್ದೀವಿ, ಸಂಪನ್ಮೂಲಗಳ ಮೇಲೆ ಎಷ್ಟು ಹಕ್ಕನ್ನು ನಾವು ಸಾಧಿಸಿದ್ದೀವಿ, ಎಲ್ಲದರ ಬಗ್ಗೆಯೂ ಕೂಡ ಇದ್ರ ಬಗ್ಗೆ ಪೋಸ್ಟನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗಾದರೆ ಏನಿದು ಬಲೂಚಿಸ್ತಾನ್ ಹೋರಾಟ? ಯಾವ ಕಾರಣಕ್ಕಾಗಿ ಆಗ್ತಾ ಇತ್ತು? ಇದು ನಿಜಾನ ಸ್ವತಂತ್ರ ಆಗಿದ್ದು? ವಿಶ್ವಸಂಸ್ಥೆ ಇದ್ರ ಬಗ್ಗೆ ಏನಾದರೂ ಪ್ರತಿಕ್ರಿಯೆ ಕೊಡ್ತಾ? ಎಲ್ಲದ್ರ ಬಗ್ಗೆಯೂ ಕೂಡ ಈ ಎರಡನೇ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಬಲೂಚಿಗಳಿಗೆ ಸಿಗ್ತಾ ಫ್ರೀಡಮ್ ಪೋಸ್ಟ್ ಒಂದು ವೈರಲ್ ಆಗ್ತಾ ಇದೆ.
ಪಾಕಿಸ್ತಾನ ಹಾಗೂ ಅದರ ರಾಜ್ಯ ಬಲೂಚಿಸ್ತಾನದ ನಡುವೆ ನಿರಂತರವಾದಂತಹ ಸಂಘರ್ಷ. ಈ ಸುದ್ದಿಯನ್ನು ನೋಡುವಾಗ ನೀವು ನಮ್ಮ ಕಾಶ್ಮೀರದ ಹರಿಸಿಂಗ್ ಅವರನ್ನು ಕೂಡ ಒಂದು ಪಕ್ಕದಲ್ಲಿ ನೆನಪಲ್ಲಿಟ್ಕೊಳ್ಬೇಕು. ಅದಕ್ಕೂ ಮತ್ತು ಇದಕ್ಕೆ ಕನೆಕ್ಟಿವಿಟಿ ಆಗಿರುವಂಥ ಒಂದು ಸ್ಟೋರಿ ಇದು. ನಾವೆಲ್ಲ ಸ್ವತಂತ್ರ ಪಡೆದುಕೊಂಡಿದ್ದೀವಿ ಅಂತ ಬಲೂಚಿಗಳೆಲ್ಲ ಹೇಳಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಇಂಥದ್ದೊಂದು ಪೋಸ್ಟ್ ವೈರಲ್ ಆಗ್ತಾ ಇದೆ. ಪಾಕಿಸ್ತಾನದಿಂದ ನಾವೆಲ್ಲ ಸ್ವತಂತ್ರಗೊಂಡಿದ್ದೀವಿ ಅಂತ ಹೇಳಿದರು. ಮೇ 2025 ಕೂಡ ಅವರು ಅವತ್ತೇ ಹಾಗೆ ಹೇಳಿದರು, ನಾವು ಸ್ವತಂತ್ರವಾಗಿದ್ದೀವಿ ಅಂತ. ಒನ್ಸ್ ಅಗೇನ್ ಅದಾದ ನಂತರ ಎಲ್ಲವೂ ಕೂಡ ಆಯಿತು. ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ ಈ ಘಟನೆ ಬಗ್ಗೆ. ಹೇಗೆ ಜಮ್ಮು ಕಾಶ್ಮೀರದ ರಾಜ ಹರಿಸಿಂಗ್ ನಾನು ಭಾರತಕ್ಕೂ ಕೂಡ ಸೇರಲ್ಲ, ಪಾಕಿಸ್ತಾನಕ್ಕೂ ಕೂಡ ಸೇರಲ್ಲ, ನಾನು ಪ್ರತ್ಯೇಕವಾಗಿರ್ತೀನಿ ಅಂತ ತನ್ನ ಸ್ವಂತ ನಿರ್ಧಾರವನ್ನು ತೆಗೆದುಕೊಂಡಿದ್ರಲ್ಲ, ಅದೇ ಮಾದರಿಯಲ್ಲಿ ಬಲೂಚಿಸ್ತಾನದಲ್ಲಿ ಒಂದು ಬೆಳವಣಿಗೆ ಆಯಿತು. ನೀವು ಗಮನಿಸಿ, 7 ದಶಕಗಳಿಂದ ಈ ಎಲ್ಲ ಹೋರಾಟ ಆಗ್ತಾ ಇದೆ. 1947ಕ್ಕಿಂತ ಮೊದಲು, ಅಂದರೆ ಪಾಕಿಸ್ತಾನ ಉಗಮವಾಗೋದಕ್ಕಿಂತ ಮೊದಲು, ಭಾರತಕ್ಕೆ ಸ್ವತಂತ್ರ ಆಗೋದಕ್ಕಿಂತ ಮೊದಲು ಬಲೂಚಿಸ್ತಾನ ಒಂದು ಕಲಾತ್ ಸಂಸ್ಥಾನದ ವ್ಯಾಪ್ತಿಯಲ್ಲಿ ತನ್ನ ಆಡಳಿತವನ್ನು ನೋಡ್ಕೊಂಡು ಹೋಗ್ತಾ ಇತ್ತು. ಕಲಾತ್ ಎನ್ನುವಂತಹ ಸಂಸ್ಥಾನ ಸೇರಿದಂತೆ ಒಂದು ಸಂಸ್ಥಾನ, ದೊಡ್ಡ ಮಟ್ಟದ ಸಂಸ್ಥಾನ ಆಗಿತ್ತಿದು. 1876ರಲ್ಲಿ ಈ ಕಲಾತ್ ವಂಶಸ್ಥರು ಮತ್ತು ಬ್ರಿಟಿಷರ ನಡುವೆ ಒಂದು ಒಪ್ಪಂದ ಆಗುತ್ತೆ. ಏನು ಒಪ್ಪಂದ ಅದು ಅಂತ ಹೇಳಿದರೆ, ಕಲಾತ್ ನಡುವೆ ಆದಂಥ ಒಪ್ಪಂದ, ಬ್ರಿಟಿಷರು ಯಾವ ಕಾರಣಕ್ಕಾಗಿಯೂ ಕೂಡ ಈ ಕಲಾತ್ ಸಂಸ್ಥಾನದ ಜೊತೆಗೆ ನಾವು ನಿಮ್ಮ ಜೊತೆಗೆ ಯಾವುದೇ ಕಾರಣಕ್ಕೂ ನಿಮ್ಮ ಆಡಳಿತ ಆಗಿರಲಿ, ನಿಮ್ಮ ಆಗು ಹೋಗುಗಳ ನಡುವೆ ಕೈ ಹಾಕಲ್ಲ ಅಂತ. ಹಾಗೆ ಬ್ರಿಟಿಷರಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟುಬಿಡ್ತಾರೆ ಬಲೂಚಿಗಳಿಗೆ. ಈಗ ನೀವು ಮೈಸೂರು, ಬೇರೆ ಬೇರೆ ರಾಜ್ಯ ಮನೆತನಗಳಲ್ಲಿ ಬ್ರಿಟಿಷರೆಲ್ಲ ಹಸ್ತಕ್ಷೇಪ ಮಾಡ್ತಾ ಇದ್ರು ಆಡಳಿತದಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ. ಆದರೆ ಈ ಮನೆತನದ ವಿಚಾರದಲ್ಲಿ ಯಾವ ಕೂಡ ಆಗ್ತಾ ಇರಲಿಲ್ಲ. ಆಗಸ್ಟ್ 11, 1947, ಅಂದರೆ ನಮಗಿನ್ನೂ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ, ಅದಕ್ಕಿಂತ 4 ದಿನಗಳ ಮೊದಲು ಕಲಾತ್ ಖಾನ್ ಎನ್ನುವಂಥ ಒಬ್ಬ ರಾಜ ಏನು ಮಾಡ್ತಾನೆ, ನನ್ನ ಬಲೂಚಿಸ್ತಾನ ಒಂದು ಪ್ರತ್ಯೇಕವಾದಂತಹ ದೇಶ, ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡಿಕೊಂಡ. ಹೀಗೆ ಘೋಷಣೆ ಆದ ನಂತರ ಮಾರ್ಚ್ 27, 1948ರಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿದರೆ, ಬಲೂಚಿಸ್ತಾನವನ್ನು ಪಾಕಿಸ್ತಾನದಲ್ಲಿ ವಿಲೀನ ಮಾಡಬೇಕು ಅಂತ ಪಾಕಿಸ್ತಾನದ ನಾಯಕರೆಲ್ಲ ದುಂಬಾಲು ಬಿಡ್ತಾರೆ, ಒತ್ತಡ ಹೇರ್ತಾರೆ. ಯಾವ ಪರಿಪ್ರಮಾಣದ ಒತ್ತಡ? ಅವರ ಮೇಲೆ ಹೋಗಿ ಅಟ್ಯಾಕ್ ಮಾಡುವ ಹಂತಕ್ಕೆ ಹೋಗುತ್ತೆ ಈ ಪ್ರಕರಣ. 27, 1948ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪಾಕಿಸ್ತಾನದ ಸೇನೆ ಬಲೂಚಿಸ್ತಾನದ ಮೇಲೆ ದಾಳಿ ಮಾಡುತ್ತೆ, ಅಲ್ಲಿರುವಂಥ ಅಧಿಕಾರವನ್ನು ಕಿತ್ಕೊಳ್ಳುತ್ತೆ, ಬಲೂಚಿಸ್ತಾನವನ್ನು ಪ್ರತ್ಯೇಕವಾಗಿತ್ತು ಏನಿತ್ತು ಅದನ್ನು ಪಾಕಿಸ್ತಾನದ ಜೊತೆಗೆ ವಿಲೀನ ಮಾಡೋ ಪ್ರಯತ್ನ ಆಗುತ್ತೆ. ಯಾವಾಗ? 48ರಲ್ಲಿ. ಇದರ ವಿರುದ್ಧ ನಾವು ಅಫ್ಘಾನಿಸ್ತಾನದಲ್ಲಿ ಕುಳಿತುಕೊಂಡು ನಿಮ್ಮ ವಿರುದ್ಧ ದಾಳಿ ಮಾಡ್ತೀವಿ ಅಂತ ಈ ಕಲಾತ್ ಖಾನ್ನ ಸಹೋದರ ಅಫ್ಘಾನಿಸ್ತಾನಕ್ಕೆ ಪರಾರಿಯಾದರೂ ಅಲ್ಲಿಂದ ದಾಳಿ ಮಾಡೋ ಪ್ರಯತ್ನ ಆಯಿತು. 5 ಬೆಳವಣಿಗೆ ಆಯಿತು ಅಲ್ಲಿಂದ ಇಲ್ಲಿಯ ತನಕ. 1958-59ರಲ್ಲಿ ಈ ಪ್ರಾಂತ್ಯವನ್ನು ಕಸಿದುಕೊಳ್ಳುವಂಥ ಈ ಪ್ರಯತ್ನ ಪಾಕಿಸ್ತಾನ ಮಾಡ್ತಾ ಇತ್ತಲ್ಲ, ಪಾಕಿಸ್ತಾನ ಸೇರಿದಂತೆ ಅಂದರೆ ಅಲ್ಲಿ ತನ್ನ ಸುತ್ತಮುತ್ತಲಿರುವಂಥ ಪ್ರಾಂತ್ಯಗಳನ್ನು, ಅದರ ವಿರುದ್ಧ ಮೊದಲ ಹಂತದಲ್ಲಿ ಈ ಬಲೂಚಿಗಳೆಲ್ಲ ಹೋರಾಟ ಮಾಡೋದಕ್ಕೆ ಶುರು ಮಾಡಿದರು. ಒಂದು ಬೆಳವಣಿಗೆ. 1963-69ರಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. ಏನು ಅಂತ ಹೇಳಿದರೆ, ಈ ಹೊಸ ಮಿಲಿಟರಿ ನೆಲೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಪಾಕಿಸ್ತಾನದವರು ಮುಂದಾಗ್ತಾ ಇದ್ರು. ಇದರ ವಿರುದ್ಧ ದಾಳಿ ಆಗೋದಕ್ಕೆ ಇದೇ ಬಲೂಚಿಗಳಿಂದೆಲ್ಲ ಶುರುವಾಯಿತು. ಇದಕ್ಕೊಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು ಯಾವಾಗ ಅಂತ ಹೇಳಿದರೆ, 1973ರಿಂದ 1977, 4 ವರ್ಷಗಳ ಅವಧಿಯಲ್ಲಿ. ಅವಾಗೇನಾಗುತ್ತೆ, 1970ರಲ್ಲಿ ವಿವಿಧ ಪ್ರಾಂತ್ಯಗಳಲ್ಲಿ ಪಾಕಿಸ್ತಾನದ ಚುನಾವಣೆ ಆಗುತ್ತೆ. ಮೊಟ್ಟ ಮೊದಲ ಬಾರಿಗೆ 1970ರಲ್ಲಿ ಪಾಕಿಸ್ತಾನದಲ್ಲಿ ಪ್ರಜೆಗಳಿಂದ ಆಯ್ಕೆ ಆದಂಥ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಯಾರು ಗೆಲ್ತಾರೆ ಚುನಾವಣೆಯಲ್ಲಿ? ಪ್ರಾದೇಶಿಕ ಪಕ್ಷಗಳು ಚುನಾವಣೆಯನ್ನು ಗೆದ್ದು. 70ರಲ್ಲಿ ಪ್ರಾದೇಶಿಕ ಚುನಾವಣೆಯನ್ನು ಅಂದರೆ ಅಲ್ಲಿ ಪ್ರಾದೇಶಿಕ ಪಕ್ಷಗಳು ಗೆದ್ದಾಗ ಅಲ್ಲಿದ್ದಂಥ ಜುಲ್ಫಿಕರ್ ಅಲಿ ಭುಟ್ಟೋ ನಿರ್ನಾಮ ಮಾಡಬೇಕು ಪ್ರಾದೇಶಿಕ ಪಕ್ಷಗಳನ್ನು ಅಂತ ಅಂದ್ಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಬಲೂಚಿಯಲ್ಲಿ ಬಂದಂತಹ ಸರ್ಕಾರವನ್ನು ವಜಾಗೊಳಿಸೋ ಪ್ರಯತ್ನಕ್ಕೆ ಯಾವಾಗ ಹೋದರು ಅಂತ ಹೇಳಿದ್ರೆ 73ರಲ್ಲಿ ಹೋಯಿತು. ಬೆಳವಣಿಗೆ ಹೆಂಗೆ ಆಯ್ತಿದ್ದು ಅಂತ ಹೇಳಿದರೆ, ಅಲ್ಲಿರುವಂತಹ ಬಾವಿಗಳಿಗೆ ವಿಷವನ್ನು ಹಾಕಿದರು, ಕುಡಿಯೋದಕ್ಕೆ ನೀರು ಸಿಗಬಾರ್ದು ಅಂತ ಬಾವಿಗಳಿಗೆ ನೀರು ಹಾಕಿದರು. 8,000 ಬಲೂಚಿಗಳು ಈ ಘಟನೆಯಲ್ಲಿ ಮೃತಪಡ್ತಾರೆ. 5,000ಕ್ಕೂ ಹೆಚ್ಚು ಪಾಕಿಸ್ತಾನದ ಸೈನಿಕರು ಈ ಘಟನೆಯಲ್ಲಿ ಸಾವನ್ನಪ್ತಾರೆ. ಇದಾದ ನಂತರ ಒಂದು ಬೆಳವಣಿಗೆ ಆಗುತ್ತೆ. 2004-6ರಲ್ಲಿ ಈ ಒಂದು ಬಲೂಚಿಸ್ತಾನದ ಒಬ್ಬ ನಾಯಕನನ್ನು ಆ ವ್ಯಕ್ತಿ ಗುಹೆಯಲ್ಲಿ ಕೂತಿರ್ತಾನೆ. ಆ ವ್ಯಕ್ತಿಯನ್ನು ಗುರುತಿಸಿ ಆ ವ್ಯಕ್ತಿಯ ಮೇಲೆ ಬಾಂಬ್ ಸುರಿಮಳೆಗೈತದೆ ಇದೇ ಪಾಕಿಸ್ತಾನ. ಅದಾದ ನಂತರ ಈ ಹೋರಾಟಕ್ಕೆ ದೊಡ್ಡ ಮಟ್ಟದ ಪೀಕ್ ಸಿಗುತ್ತೆ. 2010ರಲ್ಲಿ ಈ ಬಂಡುಕೋರರು ಅಥವಾ ಬುಡಕಟ್ಟು ಸಮುದಾಯದವರೆಲ್ಲ ಸೇರ್ಕೊಂಡು ಅದನ್ನು ಹೋರಾಟ ಮಾಡ್ತಾ ಇದ್ರು. ಆವಾಗ ನೀವು ಇವತ್ತೇನು ಕೇಳ್ತಾ ಇದ್ದೀರಿ, ಬಲೂಚಿಸ್ತಾನ್ ಲಿಬರಲೈಸೇಷನ್ ಆರ್ಮಿ BLA ಅಂತ ನಾವೇನು ಕರಿತೀವಿ, ಅದು ಅಸ್ತಿತ್ವಕ್ಕೆ ಬಂದು ಅಲ್ಲಿಂದ ಸುದೀರ್ಘವಾಗಿ ಇಲ್ಲಿಯ ತನಕ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಾರಣಕ್ಕಾಗಿ. ಹೀಗೆ ಶುರುವಾದಂತಹ ಹೋರಾಟ ಇದೀಗ ನಾವು ಸ್ವಾತಂತ್ರ್ಯವನ್ನು ಘೋಷಣೆ ಮಾಡ್ಕೊಂಡಿದ್ದೀವಿ ಅಂತ 2025ರಲ್ಲೂ ಹೇಳಿದ್ರು, ಇದೀಗ ಒನ್ಸ್ ಅಗೇನ್ ಹೇಳ್ತಾ ಇದ್ದಾರೆ. ಹಾಗಾದರೆ ವೈರಲ್ ಆದಂತಹ ಪೋಸ್ಟ್ನಲ್ಲಿ ಏನಿದೆ, ಯಾವೆಲ್ಲ ಅಂಶದ ಬಗ್ಗೆ ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ?
ಬಲೂಚಿಸ್ತಾನದ ಸೇನೆ 85% ಭೂಪ್ರದೇಶದ ಮೇಲೆ ಹಿಡಿತ ಸಾಧಿಸಿದೆ ಅಂತ ಪೋಸ್ಟ್ನಲ್ಲಿದೆ. ಅದಾದ ನಂತರ ನಮಗೊಂದು ರಾಷ್ಟ್ರಗೀತೆ ಇದೆ, ರಾಷ್ಟ್ರ ಧ್ವಜ ಇದೆ ಅಂತ ಹೇಳ್ತಿದ್ದಾರೆ. ನಮ್ಮದೇ ಆದಂಥ ಒಂದು ಕರೆನ್ಸಿನ ಬಳಕೆ ಮಾಡ್ಕೊಂಡಿದ್ದೀವಿ, ಆಡಳಿತ ವ್ಯವಸ್ಥೆ ನಮ್ಮದೇ ಇದೆ. ಇದರ ಜೊತೆಗೆ ಅವರು ಹೇಳ್ತಾ ಇದ್ದಾರೆ, ಯಾವ ಪಾಕಿಸ್ತಾನ ಸರ್ಕಾರ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಇಷ್ಟು ದಿನಗಳ ಕಾಲ ಹಿಡಿತ ಸಾಧಿಸಿತ್ತು ಆ ಎಲ್ಲದರ ಮೇಲೆಯೂ ಕೂಡ ನಾವು ಹಿಡಿತವನ್ನು ಸಾಧಿಸಿದ್ದೀವಿ ಅಂತ ಅವರು ಹೇಳ್ತಾ ಇರೋದು. 85% ಭೂಪ್ರದೇಶವನ್ನು ವಶಪಡಿಸಿಕೊಂಡಿದ್ದೀವಿ ಅಂತ. ಬಟ್ ಇದನ್ನು ಯಾವ ಸಂಸ್ಥೆಯೂ ಕೂಡ ದೃಢೀಕರಣ ಮಾಡಿಲ್ಲ. ಎರಡನೇದು ಬಲೂಚಿಸ್ತಾನ ಎನ್ನುವಂಥ ಒಂದು ಪ್ರಾಂತ್ಯ ಇದೆಯಲ್ಲ, ಅತ್ಯಂತ ದೊಡ್ಡ ತರನಾದಂಥ ಪ್ರಾಂತ್ಯ ಇದು. ಇಲ್ಲಿ 44% ಒಟ್ಟಾರೆ ಪಾಕಿಸ್ತಾನ ಇರೋದು. ಅಲ್ಲಿ ಪ್ರಮುಖ ನಗರಗಳಿದೆ, ಅನೇಕ ಜಿಲ್ಲಾ ಕೇಂದ್ರಗಳಿದೆ, ಮಿಲಿಟರಿ ನೆಲೆಗಳಿದೆ. ಹೀಗಾಗಿ ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥ ಇದು ಪ್ರದೇಶ. ನೀವು ಪ್ರತ್ಯೇಕವಾದಂಥ ರಾಷ್ಟ್ರಗೀತೆ ಅಂತ ಹೇಳ್ತಿದ್ದಾರೋ, ಮಾ ಚುಕೈನ್ ಬಲೋಚಾನಿ ಅಂತ ಅವರ ರಾಷ್ಟ್ರಗೀತೆ. ನಮ್ದು ಹೆಂಗೆ ರಾಷ್ಟ್ರಗೀತೆ ಇದೆಯೋ ಬಲೂಚಿಗಳು ಹೇಳ್ತಾ ಇದ್ದಾರೆ ಮಾ ಚುಕೈನ್ ಬಲೋಚಾನಿ ಅಂತ. ಇದರ ಅರ್ಥ ಏನು? ನಾವು ಬಲೂಚಿಸ್ತಾನದ ಮಕ್ಕಳು. ಇದೊಂದು ರಾಷ್ಟ್ರಗೀತೆಯನ್ನು ನಾವೆಲ್ಲ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಸಾಂಪ್ರದಾಯಿಕವಾಗಿ ಅನೇಕ ವರ್ಷಗಳಿಂದ ಹಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಅದನ್ನು ನಾವೆಲ್ಲ ರಾಷ್ಟ್ರಗೀತೆ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಬಲೂಚಿ ಹೋರಾಟಗಾರರು ನಮ್ಮದೇ ಆದಂಥ ಪ್ರತ್ಯೇಕವಾದಂಥ ಧ್ವಜ ಇದೆ ಅಂತ, ಒಂದು ಮೇಲೆ ಹಸಿರಿರೋದು, ಅದಾದ ನಂತರ ಕೆಳಗಡೆ ಕೆಂಪು, ಎಡಗೈ ನೀಲಿ, ಅದಕ್ಕೊಂದು ನಕ್ಷತ್ರ. ಅಂದರೆ ಕೆಂಪು ಅಂತ ಹೇಳಿದ್ರೆ ನಾವು ಪಾಕಿಸ್ತಾನದ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊಂದಿದ್ದೀವಿ. ಬಿಳಿ ಅಂತ ಹೇಳಿದ್ರೆ ನಮ್ಮ ಪಕ್ಕದಲ್ಲಿರುವಂಥ ನದಿ, ಸಮುದ್ರ ಎಲ್ಲವನ್ನೂ ಕೂಡ ತೋರಿಸೋ ಪ್ರಯತ್ನ. ಹಸಿರು ಅಂತ ಹೇಳಿದ್ರೆ ಪ್ರಗತಿಯ ಸಂಕೇತವಾಗಿ ಅದನ್ನು ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಅಂತ. ಈ ಧ್ವಜವನ್ನು 1960ರಿಂದಲೂ ಕೂಡ ಅವರು ಬಳಕೆ ಮಾಡ್ಕೊಳ್ತಿದ್ದಾರೆ. ಹೀಗಾಗಿ ಅಧಿಕೃತವಾಗಿ ಅದನ್ನು ನಾವು ಬಳಕೆ ಮಾಡ್ಕೊಳ್ತೀವಿ ಅಂತ. ಮತ್ತೊಂದು ಬಲೂಚಿ ಫಲೂಸ್ ಅಂತ. ನಮ್ದು ಹೆಂಗೆ ರೂಪಾಯಿ ಇದೆ ಕರೆನ್ಸಿ, ಹೇಗೆ ಪಾಕಿಸ್ತಾನದ PKR ಇದೆ, PKR ರೂಪಾಯಿ ಅಂತ ಏನು ಕರೀತಾರೆ, ಹಾಗೆ ಬಲೂಚಿಸ್ತಾನಕ್ಕೆ ಬಲೂಚಿ ಫಲೂಸ್ ಎನ್ನುವಂಥ ಒಂದು ಕರೆನ್ಸಿಯನ್ನು ಮಾಡ್ಕೊಂಡಿದ್ದೀವಿ ಅಂತ. ಬಟ್ ಇದು ಅಧಿಕೃತವಾಗಿಲ್ಲ. ಅಲ್ಲಿ PKR ಕರೆನ್ಸಿ ಇರೋದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ 150 ಸಕ್ರಿಯ ಈ ಅನಿಲ ನಿಕ್ಷೇಪಗಳು, ಚಿನ್ನ, ತಾಮ್ರ, 1200 ಕಲ್ಲಿದ್ದಲು ಪ್ರದೇಶ ಎಲ್ಲವನ್ನ ಪಾಕಿಸ್ತಾನದವರು ಲೂಟಿ ಹೊಡೆದುಬಿಟ್ಟಿದ್ದಾರೆ. ಹೇಗೆ POK ಸಂಪನ್ಮೂಲವನ್ನು ಬಳಕೆ ಮಾಡಿಕೊಂಡು ಬೇರೆ ಬೇರೆ ಪ್ರಾಂತ್ಯಗಳಿಗೆ ವಿದ್ಯುತ್ತನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ರು, ಅದೇ ರೀತಿಯಾದಂತಹ ಪರಿಸ್ಥಿತಿಯೂ ಕೂಡ ಇತ್ತು. ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ, ಒಂದು ಕೆಲ ವರ್ಷಗಳ ಹಿಂದೆ ಇದೇ ಬಲೂಚಿಸ್ತಾನದಲ್ಲಿ ಒಂದು ದೊಡ್ಡ ಮಟ್ಟದ ಅನಿಲ ನಿಕ್ಷೇಪ ಸಿಗುತ್ತೆ, ನೈಸರ್ಗಿಕ ಅನಿಲ ನಿಕ್ಷೇಪ. ಅದನ್ನು ತೆಗೆದುಕೊಂಡು ಹೋಗಿ ಬೇರೆ ಬೇರೆ ಪ್ರಾಂತಕ್ಕೆ ಹೋಗ್ತಾರೆ ಇವರು. ಆದರೆ ಅದೇ ಬಲೂಚಿಸ್ತಾನದ ಜನರಿಗೆ ಗ್ಯಾಸ್ ಸಿಗಬೇಕು ಅಂತ ಹೇಳಿದ್ರೆ 30 ವರ್ಷ ವೇಟ್ ಮಾಡಬೇಕಾಗಿತ್ತಂತೆ. ಈ ಕಾರಣಕ್ಕಾಗಿ ಬಲೂಚಿಗಳಲ್ಲಿ ಹೋರಾಟ ಮಾಡ್ತಾ ಇರೋದು, ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಹಿಡಿತವನ್ನು ಸಾಧಿಸಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನ ಮೌನ, 109 ಬಲೂಚಿಗಳು ಸಾವು ಅನ್ನುವಂಥ ಪ್ರಕರಣ. ನಾವು ಮೊನ್ನೆ ಒಂದು DNAಯಲ್ಲಿ ಸುದ್ದಿ ನೋಡಿದ್ವಿ. ಒಂದು ಅಣೆಕಟ್ಟನ್ನು ಕಟ್ಟೋ ಪ್ರಯತ್ನವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಅದಕ್ಕೆ ಕಾವಲಾಗಿದ್ದಂತಹ ಪೊಲೀಸರ ಮೇಲೆ ಬಲೂಚಿಗಳೆಲ್ಲ ದಾಳಿ ಮಾಡಿದ್ರು. ಅನೇಕ ಜನ ಪೊಲೀಸರು ಮೃತಪಟ್ಟರು. ಅವರ ಅಂತ್ಯಕ್ರಿಯೆಗೆ ಸರ್ಕಾರ ಹಣ ಕೊಟ್ಟಿರಲಿಲ್ಲ, ಇತ್ಯಾದಿ ಇತ್ಯಾದಿ ಅಂತ. ಜುಲೈ ಮೊದಲ ವಾರದಲ್ಲಿ ಆದಂಥ ಘಟನೆ ಇದು. ಹಲವು ವರ್ಷಗಳಿಂದ ಸಂಘರ್ಷ ಆಗ್ತಾ ಇದೆ. 109 ಬಲೂಚಿಗಳನ್ನೆಲ್ಲ ಹೊಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಜುಲೈ 2026 ಈ ಭೀಕರ ಸೇನಾ ಕಾರ್ಯಾಚರಣೆ 109 ಹೋರಾಟಗಾರನೆಲ್ಲ ಕೊಂದಿದ್ದೀವಿ ಅಂತ ಪಾಕ್ ರಕ್ಷಣಾ ಇಲಾಖೆ ಸ್ಪಷ್ಟೀಕರಣ ಕೊಟ್ಟಿದೆ. ಇದಕ್ಕೊಂದು ಆಪರೇಷನ್ ಶಬಾನ್ ಅಂತ ಹೆಸರು ಕೊಟ್ಟಿದ್ದಾರೆ ಅವರು. ಬಲೂಚಿಗಳು ಕ್ವೆಟ್ವಾದ ಮಂಗಿ ಆಣೆಕಟ್ಟು, ಅಲ್ಲೊಂದು ಪೊಲೀಸ್ ಚೌಕಿ ಮೇಲೆ ದಾಳಿ ಆಯಿತು. 27 ಜನ ಪಾಕಿಸ್ತಾನದ ಪೊಲೀಸರನ್ನೆಲ್ಲ ಕೊಲೆ ಮಾಡಿದರು. ಇದಕ್ಕೆ ಪ್ರತೀಕಾರವಾಗಿ ನಾವೆಲ್ಲ ತೀರಿಸಿಕೊಂಡಿದ್ದೀವಿ. 7ನೇ ತಾರೀಕಿಗೆ ಕಾರ್ಯಾಚರಣೆ ಶುರುವಾಯಿತು. ಅದಾದ ನಂತರ ಜುಲೈ 5ರಿಂದ ಶುರುವಾದಂಥ ಈ ವಿವಿಧ ದಾಳಿಗಳಲ್ಲಿ ಒಟ್ಟು 109 ಕೊಲೆ ಆಗಿದೆ ಅಂತ ಹೇಳ್ತಿದ್ದಾರೆ. ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಅದರ ಸಂಖ್ಯೆ 126ಕ್ಕೆ ಏರಿಕೆ ಆಗಿದೆ ಅಂತ. ಮತ್ತೊಂದು ಕಡೆ ಆಂತರಿಕ ಸಚಿವ ಮೊಹಿನ್ ನಖ್ವಿ ಹೇಳ್ತಾ ಇದ್ದಾರೆ, ಈ ಎಲ್ಲ ಬೆಳವಣಿಗೆಗಳಾಗಿದೆ ಇತ್ಯಾದಿ ಇತ್ಯಾದಿ ಅಂತ. ಮತ್ತೊಂದು ಕಡೆ ಹೆಂಗಾಗಿದೆ ಬಲೂಚಿಸ್ತಾನದಲ್ಲಿ ಇವತ್ತಿನ ಪರಿಸ್ಥಿತಿ ಅಂತ ಹೇಳಿದ್ರಲ್ಲಿ, ಒನ್ಸ್ ಅಗೇನ್ POKಯನ್ನು ಕಲ್ಪನೆ ಮಾಡ್ಕೊಳ್ಳಿ. ಇಂಟರ್ನೆಟ್ ಇಲ್ಲ, ಮಾಧ್ಯಮಗಳಿಗೆ ವರದಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಜನರನ್ನು ಹತ್ತಿಕ್ಕುವ ಕೆಲಸಗಳಾಗ್ತಾ ಇದೆ, ಅಲ್ಲಿರುವಂಥ ಯುವಕರನ್ನು ಹತ್ತಿಕ್ಕುವಂತಹ ಕೆಲಸಗಳಾಗ್ತಾ ಇದೆ, ಯುವಕರ ಅಪಹರಣ ಅಲ್ಲಿ ಮುಂದುವರಿಯುವಂಥದ್ದು ಎಲ್ಲ ಬೆಳವಣಿಗೆಗಳಾಗಿದೆ. ಈ ಎಲ್ಲ ಬೆಳವಣಿಗೆಗಳನ್ನು ಜಾಗತಿಕವಾಗಿ ಕೆಲವೊಂದಿಷ್ಟು ಸಂಸ್ಥೆಗಳು ಒಂದೊಂದು ಜನಾಂಗೀಯ ಹತ್ಯೆ ಅಂತ ಕರೆಯುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಇದೀಗ 109 ಜನ ಬಲೂಚಿಗಳು ಇಲ್ಲಿ ಮೃತಪಟ್ಟಿರುವುದು. ಮತ್ತೊಂದು POKಯಲ್ಲಿ ಪಾಕ್ ಸೇನೆ ಹಿಂಸಾಚಾರಕ್ಕೆ 12 ಜನ ಬಲಿ ಆಗಿರೋ ಘಟನೆ. ಇಲ್ಲ, ನಾವು ಪಾಕಿಸ್ತಾನದ ವಿವಿಧ ಪ್ರಾಂತ್ಯದ ಬಗ್ಗೆ ಆಗ್ತಾ ಇರೋ ಬೆಳವಣಿಗೆ ನೋಡ್ತಾ ಇದ್ದೀವಿ. ಈಗ ಬಲೂಚಿಸ್ತಾನದಲ್ಲಿ ಆಗಿತ್ತು. ಇದೀಗ ಭಾರತದ್ದೇ ಭೂಮಿ ಆಗಿರುವಂಥ POKಯಲ್ಲಿ ಏನೇನು ಬೆಳವಣಿಗೆ ಆಗಿದೆ, POKಯಲ್ಲಿ ಕಳೆದ ಹೆಚ್ಚು ಕಡಿಮೆ 1-1.5 ತಿಂಗಳಿಂದ ಆಗ್ತಾ ಇರುವಂಥ ಬೆಳವಣಿಗೆಗಳು, ಪ್ರತಿಭಟನೆಗಳನ್ನು ಹತ್ತಿಕ್ಕುವಂತಹ ಕೆಲಸ, ಎಲ್ಲದರ ಬಗ್ಗೆಯೂ ಕೂಡ ನೋಡ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಒನ್ಸ್ ಅಗೇನ್ ಆಗಿದೆ. ನಿನ್ನ ಒಂದು ಸುದ್ದಿ ನೋಡಿದ್ವಿ, ಮುಜಾಫರಾಬಾದ್ನಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗೆಲ್ಲ ಜನ ಸಜ್ಜಾಗ್ತಾ ಇದ್ದಾರೆ. ಅದನ್ನು ತಡೆಯೋದಕ್ಕೆ ಪಾಕಿಸ್ತಾನದ ರೇಂಜರ್ಸ್ ಪಡೆಗಳೆಲ್ಲ ಬಂದುಬಿಟ್ಟಿದ್ದಾರೆ. ಸ್ವತಃ ಇದರ ಮುತುವರ್ಜಿಯನ್ನು
ಪಾಕಿಸ್ತಾನದ ಅಧಿಕೃತ ಸೇನೆಯ ಮುನಿರೆಲ್ಲ ತೆಗೆದುಕೊಂಡು ಬಿಟ್ಟಿದ್ದಾರೆ ಅಂತ. ಮುಜಾಫರಾಬಾದ್ಗೆ ಒಂದು ಲಾಂಗ್ ಮಾರ್ಚ್ ಎಲ್ಲ ಇತ್ತಲ್ಲಿ, ಒಂದು ಬೃಹತ್ ಪ್ರತಿಭಟನೆ ಮಾಡೋದಕ್ಕೆಲ್ಲ ಮುಂದಾಗಿದ್ರು. ಇದೀಗ ಅದನ್ನು ತಡೆ ಹಿಡಿಯುವ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಏನೋ ಮಾತುಕತೆ ಆಯ್ತಂತೆ, ಜುಲೈ 21ಕ್ಕೆ ಏನೋ ಪೋಸ್ಟ್ಪೋಂಡ್ ಆಗಿದೆ ಅಂತ ಸುದ್ದಿಗಳು ಬರ್ತಾ ಇದೆ. 12 ಜನ ಎಲ್ಲ ಈ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಜಂಟಿ ಅವಾಮಿ ಆಕ್ಷನ್ ಕಮಿಟಿಯ ನೇತೃತ್ವದಲ್ಲಿ ಮುಜಾಫರಾಬಾದ್ ಲಾಂಗ್ ಮಾರ್ಚ್ ಎಲ್ಲ ಇತ್ತು. ಈಗ ಅದನ್ನು ಮುಂದೂಡಿದ್ದಾರೆ. ಮುಜಾಫರಾಬಾದ್ ತಲುಪಬಾರದು ಅನ್ನೋ ಕಾರಣಕ್ಕಾಗಿ ರಸ್ತೆಯಲ್ಲಿ ದೊಡ್ಡ ತರನಾದಂಥ ಬಂಡೆಗಳನ್ನು ಹಾಕಿದ್ರಂತೆ, ಮರಗಳನ್ನೆಲ್ಲ ಹಾಕಿಬಿಟ್ಟಿದ್ರಂತೆ. ತಡೆಗೋಡೆಯಾಗಿ ಇವುಗಳನ್ನು ನಿರ್ಮಿಸಲಾಗಿತ್ತು. ಇದನ್ನು ಮೀರಿಯೂ ಕೂಡ ಜನ 1.5 ಲಕ್ಷ ಜನ ಬೇರೆ ಬೇರೆ ಪರ್ವತಗಳು, ಕಡಿದಾದಂಥ ಪ್ರದೇಶಗಳು ಇತ್ಯಾದಿ ಅಂದರೆ ಪಾಕಿಸ್ತಾನದ ಸೈನಿಕರನ್ನು ತಪ್ಪಿಸಿಕೊಂಡು 1.5 ಲಕ್ಷ ಜನ ಎಲ್ಲ ಮುಜಾಫರಾಬಾದಿಗೆ ಬಂದ್ರಂತೆ. 12 ಜನ ಮೃತಪಟ್ಟಿದ್ದಾರೆ. ಮತ್ತೊಂದು ಕಡೆ ಸಂಘಟನೆಯನ್ನೆಲ್ಲ ನಿಷೇಧ ಮಾಡಿದ್ದಾರೆ. 600ಕ್ಕೂ ಹೆಚ್ಚು ಜನರನ್ನು, ಕಾರ್ಯಕರ್ತರನ್ನು ಸಾಮೂಹಿಕವಾಗೆಲ್ಲ ಬಂಧನ ಆಗಿದೆ. 2024 ಮೇದಲ್ಲೂ ಕೂಡ ಒಂದು ಪ್ರತಿಭಟನೆ ಆಗಿತ್ತು ಇದೇ ರೀತಿಯಾಗಿ. ಅವತ್ತು ಕೂಡ ಇದೇ ರೀತಿಯಾಗಿ ಬಂದ್ ಮಾಡೋ ಪ್ರಯತ್ನ ಆಗಿತ್ತು. ಪೊಲೀಸರಿಂದ ಅಶ್ರುವಾಯುವಾಗಿತ್ತು, ಲಾಠಿ ಚಾರ್ಜ್ ಮಾಡಿದ್ರು. 4 ಜನ ಘಟನೆಯಲ್ಲಿ ಮೃತಪಟ್ಟಿದ್ರು. ಒನ್ಸ್ ಅಗೇನ್ ಅಂಥದ್ದೇ ಘಟನೆ ಆಗ್ತಾ ಇದೆ. ಹಿಂದೆ 2024ರಲ್ಲಿ ಈ ರೀತಿ ಘಟನೆ ಆದಾಗ POKಯನ್ನು ಹೆಂಗೆ ಅವರು ತಣಿಸಿದ್ರು ಈ ಹೋರಾಟವನ್ನು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ. ಜನ ಪ್ರತಿಭಟನೆ ಆಯಿತು, 4 ಜನ ಮೃತಪಟ್ಟರು. ಸರ್ಕಾರದ ತಾರತಮ್ಯ ನೀತಿಯ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಇವತ್ತು ಹೆಂಗೆ ಆಗ್ತಿತ್ತು? ಅವತ್ತು ಅಲ್ಲಿಯ ಪ್ರಧಾನಿ ಇದ್ದವರು ಯಾರು? ಶಹಬಾಜ್ ಶರೀಫ್. ಅವರು ಬಂದು ಜನರ ಜೊತೆಗೆ ಮಾತನಾಡಿದರು. ಅವರು ಹೇಳಿದರು 23 ಶತಕೋಟಿ ರೂಪಾಯಿ ನಿಮಗೆ ಪ್ಯಾಕೇಜ್ ಕೊಡ್ತೀವಿ ನಿಮ್ಮ ಅಭಿವೃದ್ಧಿಗಾಗಿ ಅಂತ. 23 ಶತಕೋಟಿ ಕೊಡ್ತೀವಿ ಅಂತ ಹೇಳಿದಾಗ ಎಲ್ಲವೂ ಕೂಡ ಅದಾಯಿತು. ಅದಾದ ನಂತರ 2023ರಲ್ಲಿ ವಿದ್ಯುತ್ ಬಿಲ್ಲು ವಿವಾದಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಆಗಿತ್ತು. ಇದೀಗ 12 ರಾಜಕೀಯ ಕ್ಷೇತ್ರ ಅಂದರೆ ಬೇರೆ ಬೇರೆಯವ್ರನ್ನ ನೇಮಕ ಮಾಡುವಂಥ ವಿಚಾರ, ಅದಾದ ನಂತರ ಈ ಸಬ್ಸಿಡಿಯನ್ನು ಬಂದ್ ಮಾಡಿರೋದು, ಬೇರೆ ಬೇರೆ ಕಾರಣಕ್ಕಾಗೆಲ್ಲ ಪ್ರತಿಭಟನೆ ಆಗ್ತಾ ಇದೆ. ಈ ಲಾಂಗ್ ಮಾರ್ಚನ್ನು ತಡೆಯೋದಕ್ಕೆ ಪಾಕಿಸ್ತಾನದ ಪ್ರಯತ್ನವನ್ನು ಪಟ್ಟಿತ್ತು. ಇದೀಗ ಅದನ್ನು ಅವರು ತಡೆದಿದ್ದಾರೆ. ಈ ಬೆಳವಣಿಗೆ POKಯಲ್ಲಿ ಆಯಿತು. ಮತ್ತೊಂದು ಏನಾಗಿದೆ ಅಂತ ಹೇಳಿದರೆ, POK ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಪಾಕಿಸ್ತಾನ ಹೇಗೆ ಷಡ್ಯಂತ್ರವನ್ನು ಮಾಡಿತು. ನಿಮಗೆ POKಯನ್ನು ಹತ್ತಿಕ್ಕಬೇಕು ಅನ್ನೋ ಕಾರಣಕ್ಕಾಗಿ ಇದು ಶುರುವಾಗಿದ್ದು ಇವತ್ತಲ್ಲ, 1947ರಿಂದನೇ ಶುರುವಾಯಿತು. ಇದು ಅಲ್ಲಿಂದನೇ ಶುರುವಾದಂಥ ವ್ಯವಸ್ಥಿತ ಪ್ರಯತ್ನ ಇದು. ಅಲ್ಲಿಂದ ಟಿಲ್ ಟುಡೆ 78 ವರ್ಷವಾದರೂ ಕೂಡ ಅದನ್ನು ತಡೆಯುವ ಪ್ರಯತ್ನವನ್ನು ಮಾಡ್ತಾ ಇದೆ. ಹೆಂಗೆ? ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ ಉಗ್ರನೆಲ್ಲ ಬಳಸೋದಕ್ಕೆಲ್ಲ ಅವರು ಮುಂದಾಗ್ತಾ ಇದ್ದಾರೆ. ಜಂಟಿ ಅವಾಮಿ ಆಕ್ಷನ್ ಕಮಿಟಿ ಅದನ್ನೆಲ್ಲ ಬಂದ್ ಮಾಡಿದ್ದಾರೆ. ಮೊದಲು ಅದನ್ನು ತಡೆಗಟ್ಟಿದ್ರು, ಆಹಾರ ಬಂದ್ ಮಾಡಿದರು. ಅದಾದ ನಂತರ ಪಂಜಾಬಿ ಸ್ವಾಮಿ ತಂಜಮ್ ಎನ್ನುವಂಥ ಒಂದು ಉಗ್ರಗಾಮಿ ಗುಂಪನ್ನು ಬಳಕೆ ಮಾಡಿಕೊಂಡ್ರು. ಸಂಘಟನೆಯನ್ನು ನಿಷೇಧ ಮಾಡೋ ಪ್ರಯತ್ನವನ್ನು ಮಾಡಿದರು. ಕಾರ್ಯಕರ್ತರ ಮೇಲೆ ದೇಶದ್ರೋಹದ ಮೊಕದ್ದಮೆ ಹಾಕೋ ಪ್ರಯತ್ನ ಆಯಿತು. ಅದಾದ ನಂತರ ಇದೀಗ ಸೇಮ್ ಹೆಂಗೆ ಹರಿಸಿಂಗ್ನ ವಿರುದ್ಧ ಹೆಂಗೆ ತನ್ನ ದೊಡ್ಡ ಮಟ್ಟದ ಕುತಂತ್ರವನ್ನು ಪಾಕಿಸ್ತಾನ ಬಳಕೆ ಮಾಡಿತ್ತು ಬುಡಕಟ್ಟು ಸಮುದಾಯದ ದಾಳಿಯ ಮುಖಾಂತರ, ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇದೀಗ ಬೇರೆ ಬೇರೆಯ ಉಗ್ರ ಸಂಘಟನೆಯನ್ನು ಕೂಡ ಈ ಪ್ರತಿಭಟನೆಗೆ ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಮುಖಾಂತರ POK ಜನರನ್ನು ತಣಿಬೇಕು ಅಂತ. ನಾವು ನಿನ್ನೆ ಒಂದು ಮಂಗಲ ಎನ್ನುವಂಥ ಒಂದು ಆಣೆಕಟ್ಟಿನಲ್ಲಿ ಉಗ್ರರ ತರಬೇತಿ ಆಗ್ತಾ ಇದೆ. ಉಗ್ರರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಇದೇ POKಯಲ್ಲಿ ಮಾಡಲಾಗಿದೆ ಅಂತ. ಇದೀಗ ಅದರ ಮುಂದುವರೆದ ಭಾಗವಾಗಿ POKಯಲ್ಲಿ ಆಗಿರುವಂತಹ ಬೆಳವಣಿಗೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾಕೆ ಅಂತ ಹೇಳಿದ್ರೆ POK ಎನ್ನುವಂತಹ ಜಾಗ, ನಾವು ಈ ಆಪರೇಷನ್ ಸಿಂಧೂರ್ ಆಯ್ತಲ್ಲ, ಆಪರೇಷನ್ ಸಿಂಧೂರ್ ಆದಂತಹ ಸಮಯದಲ್ಲಿ ಅದು ಲಷ್ಕರ್ ಎ ತೊಯ್ಬಾ ಆಗಿರ್ಬೋದು, ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು, ಎಲ್ಲ ಉಗ್ರ ಸಂಘಟನೆಗಳ ಪ್ರಧಾನ ಕಚೇರಿಗಳು ಎಲ್ಲವೂ ಕೂಡ POKಯಲ್ಲಿ ಇದ್ದಿತ್ತು. ಅದನ್ನು ನಾವು ದಾಳಿ ಮಾಡುವ ಪ್ರಯತ್ನವನ್ನು ಭಾರತ ಮಾಡಿದ್ದನ್ನು ನೋಡಿದ್ದೀವಿ. ಹೀಗಾಗಿ ಉಗ್ರ ಚಟುವಟಿಕೆಗಳಿಗೆ ಒಂದು ಕೇಂದ್ರವಾಗಿ ಪಾಕಿಸ್ತಾನ ಇದನ್ನು ನೋಡ್ತಾ ಇದೆ. ಇದಕ್ಕೆ ಒನ್ಸ್ ಅಗೇನ್ ಪ್ರತಿಭಟನೆ ತಡೆಯುವ ಕಾರಣಕ್ಕಾಗಿ ಅವರನ್ನು ತರುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನೀವು ನೋಡಿ, 2ನೇ ಸುದ್ದಿಯಲ್ಲಿ ಬಲೂಚಿಗಳು ತಾವು ಸ್ವತಂತ್ರರಾಗಿದ್ದಾರೆ ಅಂತ ನಾವೆಲ್ಲ ಮಾತನಾಡಿದ್ವಿ. 3ನೇ ಸುದ್ದಿಯೂ ಕೂಡ ಪಾಕಿಸ್ತಾನದ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಇದೆ. ಯಾವ ಮುನೀರ್ನನ್ನ ಆಪರೇಷನ್ ಸಿಂಧೂರ ಆದ ನಂತರ, ಪಹಲ್ಗಾಮ್ ಘಟನೆ ಆದ ನಂತರ ಆ ವ್ಯಕ್ತಿನ ಏನು ಮಾಡಲಾಯಿತು? ಪದೋನ್ನತಿ ಮಾಡಲಾಯಿತು. ಯಾವುದಕ್ಕಾಗಿ? ಸೇನಾ ಮುಖ್ಯಸ್ಥನನ್ನಾಗಿ ಪದೋನ್ನತಿ ಮಾಡಲಾಯಿತು. ಇದೀಗ ಅದೇ ಸೇನಾ ಮುಖ್ಯಸ್ಥನಿಂದ ಪಾಕಿಸ್ತಾನ ಜರ್ಜರಿತ ಆಗ್ತಾ ಇದೆ, ಆಂತರಿಕವಾಗಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ ಎನ್ನುವಂತಹ ಸುದ್ದಿಗಳು ಪಾಕಿಸ್ತಾನದಿಂದ ಬರ್ತಾ ಇದೆ. ಒಂದು ಕಡೆ POKಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಮತ್ತೊಂದು ಕಡೆ ಬಲೂಚಿಗಳ ಆಗ್ತಾ ಇರುವಂತಹ ಬೆಳವಣಿಗೆ, ಇವೆಲ್ಲದರ ಜೊತೆಗೆ ತಾಲಿಬಾನ್ ಪ್ರೇರಿತ TTPಯವರು ನಾವೊಂದು ಶರಿಯಾ ಕಾನೂನಿನ ಸರ್ಕಾರವನ್ನು ಪಾಕಿಸ್ತಾನದಲ್ಲಿ ತೆಗೆದುಕೊಂಡು ಬರಬೇಕು ಅಂತ ಅವರು ಮಾಡ್ತಾ ಇರುವಂತಹ ದಾಳಿ, ಇವೆಲ್ಲದರ ನಡುವೆ ಕ್ರಿಪ್ಟೋ ಕರೆನ್ಸಿ ಎನ್ನುವಂಥದ್ದು ಕೂಡ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಸಮಸ್ಯೆ ಆಗಿ ಕಾಡ್ತಾ ಇದೆ. ಮುನೀರ್ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಸ್ನೇಹತ್ವದ ಬಗ್ಗೆ ನಾವು ಮಾತನಾಡೋದು ಬೇಡ. ಅನೇಕ ಬಾರಿ ನಾವು ಚರ್ಚೆ ಮಾಡಿದ್ವಿ ಅವರ ಮಿತ್ರತ್ವ ಹೆಂಗಿದೆ. ಆ ವ್ಯಕ್ತಿಯನ್ನು ಕರೆಸಿಕೊಂಡು ಶ್ವೇತಭವನದಲ್ಲಿ ಔತಣಕೂಟ ಕೊಟ್ಟಿದ್ದು, ಹಾಡಿ ಹೊಗಳಿದ್ದು ಎಲ್ಲವೂ ಕೂಡ ಗೊತ್ತಿದೆ. ಆದರೆ ಈ ಡೊನಾಲ್ಡ್ ಟ್ರಂಪ್ ಅವರ ಕುಟುಂಬದ ಜೊತೆಗೆ ಕೆಲವೊಂದಿಷ್ಟು ಒಪ್ಪಂದಗಳನ್ನು ಮುನೀರ್ ಅವರು ಮಾಡಿಕೊಂಡಿದ್ರು ಅಂತಲೂ ನಾವು ನೋಡಿದ್ವಿ.
ಕೆಲವೊಂದಿಷ್ಟು ಕಂಪನಿಗಳನ್ನು ಇದೇ ಪಾಕಿಸ್ತಾನದಲ್ಲಿ ತೆರೆಯೋದಕ್ಕೆ ಮುನೀರ್ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಹೀಗಾಗಿ ಟ್ರಂಪ್ ಅವರ ಈ ಸ್ಮೂತ್ನೆಸ್ ನಿಲುವು ಯಾವ ಕಡೆ ಇರುತ್ತೆ, ಪಾಕಿಸ್ತಾನದ ಕಡೆಗೆ ಇರುತ್ತೆ, ಇತ್ಯಾದಿ ಇತ್ಯಾದಿ ಅಂತ ನಾವೆಲ್ಲ ನೋಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಕ್ರಿಪ್ಟೋ ಕರೆನ್ಸಿಗೆ ಬಂದಿದೆ. ಏನಾಯ್ತಿದ್ದು ಕ್ರಿಪ್ಟೋ ಕರೆನ್ಸಿ ಪಾಕಿಸ್ತಾನದಲ್ಲಿ, ಏನು ಎತ್ತ, ಇದರಿಂದ ಹೊಡೆತ ಹೆಂಗೆ ಬಿತ್ತು, ಎಲ್ಲದ್ರ ಬಗ್ಗೆಯೂ ಕೂಡ ಮೂರನೇ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಮುನೀರ್ ಬಣ್ಣ ಬಯಲು ಮಾಡಿದ ಕ್ರಿಪ್ಟೋ ಕರೆನ್ಸಿ. ನಮ್ಮಲ್ಲೂ ಕೂಡ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ದೊಡ್ಡ ಮಟ್ಟದ ಗೊಂದಲ ಆಗಿತ್ತಲ್ಲಿ ನೋಡಿದ್ದೀವಿ, ಆ ವಿಚಾರ ಬೇರೆ. ಇದೀಗ ಮುನೀರ್ನ ಸಂಪೂರ್ಣ ಯೋಜನೆಯನ್ನ ಹಳಿ ತಪ್ಪಿಸ್ಬಿಟ್ಟಿದೆ ಕ್ರಿಪ್ಟೋ ಪತ್ವ ಅಂತ. ಬಿಟ್ಕಾಯಿನ್, ಸ್ಟೇಬಲ್ ಕಾಯಿನ್ ಮತ್ತು ಇತರ ಹಲವು ರೀತಿಯ ಕ್ರಿಪ್ಟೋ ಕರೆನ್ಸಿ ಇಸ್ಲಾಮಿಕ್ ಶರಿಯಾ ಪ್ರಕಾರ ಕ್ರಿಪ್ಟೋ ಕರೆನ್ಸಿ ಸಂಪತ್ತು ಅಂತ ಪರಿಗಣಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ವರದಿಯ ಪ್ರಕಾರ ಮುನೀರ್ ಮತ್ತು ಟ್ರಂಪ್ನ ಕುಟುಂಬದ ನಡುವೆ ಎಲ್ಲ ಒಪ್ಪಂದ ಆಗಿದೆ. ಅಮೆರಿಕಾದ ಒಂದು ಖಾಸಗಿ ಕ್ರಿಪ್ಟೋ ಸಂಸ್ಥೆ ಮತ್ತು ಪಾಕಿಸ್ತಾನದ ಹೊಸ ಕ್ರಿಪ್ಟೋ ಕೌನ್ಸಿಲ್ ನಡುವೆ ಎಲ್ಲ ವ್ಯವಹಾರಗಳಾಗ್ತಾ ಇತ್ತಂತೆ. ಒಂದು ವರ್ಲ್ಡ್ ಲಿಬರ್ಟಿ ಫೈನಾನ್ಸಿಯಲ್ ಎನ್ನುವಂಥ ಒಂದು ಒಪ್ಪಂದ. ಇದೀಗ ಪಾಕಿಸ್ತಾನ ಇಸ್ಲಾಮಿಕ್ ಪಂಡಿತ ಮುಫ್ತಿ ಮೊಹಮ್ಮದ್ ತಬಿ ಉಸ್ಮಾನಿ ಎನ್ನುವಂಥವರು ಒಂದು ಪತ್ವ ಹೊರಡಿಸಿದ್ರು. ಅವರೇನು ಹೇಳ್ತಾರೆ, ಕ್ರಿಪ್ಟೋ ಕರೆನ್ಸಿಯನ್ನು ನಾವು ಶರಿಯಾ ಕಾನೂನಿನ ಪ್ರಕಾರ ಇದೊಂದು ನಿಷೇಧಿತ, ಹರಾಮ್, ಇದು ಯಾವ ಕಾರಣಕ್ಕಾಗಿಯೂ ಕೂಡ ನಾವು ಬಳಕೆ ಮಾಡಬಾರದು ಅಂತ ಅವರು ಹೇಳಿದರು. ಹಾಗಾದರೆ ಸಮಸ್ಯೆ ಏನಾಯ್ತು? ಈಗ ಎಲ್ಲ ಒಪ್ಪಂದ ಆಗಿತ್ತಲ್ಲ ಮುನೀರು ಮತ್ತು ಟ್ರಂಪ್ ಅವರ ನಡುವೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಒಂದು ವರದಿಯನ್ನು ಕೊಟ್ಟಿದೆ. 1.6 ಲಕ್ಷ ಕೋಟಿ ರೂಪಾಯಿ ಡಿಜಿಟಲ್ ಆಸ್ತಿಯನ್ನು ಪಾಕಿಸ್ತಾನದ ಬೇರೆ ಬೇರೆ ಹೂಡಿಕೆದಾರರು ಹೊಂದಿದ್ದಾರೆ ಅಂತ. ನೋಡಿ, ಪಾಕಿಸ್ತಾನದಲ್ಲಿ ಒಂದು ಇಸ್ಲಾಮಿಕ್ ಕಂಟ್ರಿ, ಶರಿಯಾ ಕಾನೂನನ್ನು ಫಾಲೋ ಮಾಡ್ತಾರೆ ಅವರು. ಧಾರ್ಮಿಕ ಗುರುಗಳು ಏನು ಹೇಳ್ತಾರೆ ಅದನ್ನು ಕಟ್ಟುನಿಟ್ಟಾಗಿ ಎಲ್ಲ ಫಾಲೋ ಮಾಡ್ತಾರೆ. ಇದೀಗ ಇದು ನಿಷೇಧಿತ ಅಂತ ಹೇಳಿದಾಗ 1.6 ಲಕ್ಷ ಕೋಟಿ ರೂಪಾಯಿ ಹಣ ಹೂಡಿಕೆ ಇತ್ತಲ್ಲ, ಏನಾಗುತ್ತೆ ಅದರ ಪರಿಸ್ಥಿತಿ? ಅದ್ರ ಬಗ್ಗೆ ಒಂದು ಯಕ್ಷ ಪ್ರಶ್ನೆ ಇದೆ. ಮತ್ತೊಂದು, ಪಾಕಿಸ್ತಾನದಲ್ಲಿ ಕ್ರಿಪ್ಟೋ ವಹಿವಾಟಿನ ಪ್ರಮಾಣ ಎಷ್ಟಿತ್ತು ಅಂತ ಹೇಳಿದ್ರೆ $300 ಬಿಲಿಯನ್ ಹಣ ಇತ್ತು. $300 ಬಿಲಿಯನ್ ಹಣ ಇತ್ತು. ನಾಳೆ ಕ್ರಿಪ್ಟೋ ಕರೆನ್ಸಿಯನ್ನು ಬಳಕೆ ಮಾಡೋದು ಆಗದೇ ಇದ್ದಿದ್ರೆ, ಡಿಜಿಟಲ್ ಕರೆನ್ಸಿಯ ಮುಖಾಂತರ ಅವರು ಹೊರಗಡೆ ಹೋಗೋದಕ್ಕೆ ಶುರುವಾದರೆ $300 ಬಿಲಿಯನ್ ಹಣದ ಪರಿಸ್ಥಿತಿ ಏನಾಗುತ್ತೆ ಅಂತ. ಒಂದು, ಜಾಗತಿಕವಾಗಿ ಕ್ರಿಪ್ಟೋ ಕರೆನ್ಸಿಯನ್ನು ಅಂದರೆ ದತ್ತವಾಗಿ ಸ್ವೀಕಾರ ಮಾಡುವಂತಹ ದೇಶಗಳ ಪೈಕಿ 8ನೇ ಸ್ಥಾನದಲ್ಲಿ ಪಾಕಿಸ್ತಾನ ಇತ್ತು. ಇವತ್ತು ಅದಕ್ಕೆ ಕುತ್ತು ಬಂದಿದ್ದನ್ನು ನೋಡ್ತಾ ಇದ್ದೀವಿ. ಅಂದರೆ 90 ಲಕ್ಷ ಜನ ಈಗಾಗಲೇ ಕ್ರಿಪ್ಟೋ ಬಳಕೆದಾರರು ಭೀತಿಯನ್ನು ಎದುರಿಸಿ ತಮ್ಮ ಎಲ್ಲವನ್ನೂ ಕೂಡ ಮಾರಾಟ ಮಾಡುವ ಹಂತಕ್ಕೆ ಹೋಗ್ತಾ ಇದ್ದಾರೆ. ಇದಕ್ಕೆ ನೇರವಾಗಿ ಯಾರಿಗೆ ಏಟು ಬೀಳುತ್ತೆ ಅಂತ ಹೇಳಿದ್ರೆ ಅದು ಡೊನಾಲ್ಡ್ ಟ್ರಂಪ್ ಅವರಿಗೆ ಬೀಳುತ್ತೆ ಅಂತ. ನೀವು ಬೈನಾನ್ಸ್ ಎನ್ನುವಂಥ ಒಂದು ಕಂಪನಿ, ಅದು ಡೊನಾಲ್ಡ್ ಟ್ರಂಪ್ ಅದರ ವ್ಯಾಲೆಟ್ಗಳಲ್ಲಿ 41,000 ಕೋಟಿ ರೂಪಾಯಿ ಹಣ ಇದೆ ಅಂತ, 41,000 ಕೋಟಿ ರೂಪಾಯಿ ಹಣ ಇದೆ ಅಂತ. ಆ ಮುಖಾಂತರ ಈ ಮುನೀರ್ ಎಡವಟ್ಟು ಮಾಡಿಕೊಂಡು ಟ್ರಂಪ್ ಅವ್ರ ಜೊತೆಗೆಲ್ಲ ಇದೆಲ್ಲ ಒಪ್ಪಂದ ಇತ್ಯಾದಿ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಈ ಒಂದು ಪತ್ವ ದೊಡ್ಡ ಮಟ್ಟದ ಹೊಡೆತವನ್ನು ಕೊಟ್ಟಿದೆ. ಮತ್ತೊಂದು ಕಡೆ 3 ಪಾಕ್ ಪೊಲೀಸರನ್ನ ಉಗ್ರರು ಕೊಂದಿದ್ದಾರೆ. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ಉಗ್ರರಿಂದ ಪ್ರತ್ಯೇಕವಾಗಿ 2 ದಾಳಿಗಳಾಗಿದೆ. ಈ ದಾಳಿಯ ಭಾಗವಾಗಿ 3 ಜನ ಎಲ್ಲ ಪೊಲೀಸರು ಅವ್ರನ್ನೆಲ್ಲ ಮುಗಿಸಿದ್ದಾರೆ. ಲೋವರ್ ದಿರ್ ಜಿಲ್ಲೆಯಲ್ಲಿ ಪೊಲೀಸ್ ವಾಹನಗಳೆಲ್ಲ ಧ್ವಂಸವಾಗಿರುವಂಥ ಘಟನೆ ಆಯಿತು. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ಒಂದು 3 ದಾಳಿಯಾಗಿದೆ. 15ನೇ ತಾರೀಕಿಗೆ ಆಯ್ತಂತಿದ್ದು. ಲೋವರ್ ದಿಲ್ ಜಿಲ್ಲೆಯ ರಾಬರ್ಟ್ ಲಾರಮ್ ಟಾಫ್ ಎನ್ನುವಂಥ ಒಂದು ಪ್ರದೇಶ, ಅಲ್ಲಿ ಪೊಲೀಸ್ ವಾಹನದ ಮೇಲೆ ಹ್ಯಾಂಡ್ ಗ್ರೆನೇಡ್ ಎಲ್ಲ ಹಾಕಿಬಿಟ್ರು TTP ಉಗ್ರರು. TTP ಉಗ್ರರೆಲ್ಲ ಮಾಡಿದ್ದಾರೆ ಅಂತ ಈಗ ಇವರೆಲ್ಲ ಹೇಳಿಕೊ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಂದರೆ ಶರಿಯಾ ಕಾನೂನು ತರಬೇಕು ಅನ್ನೋ ಕಾರಣಕ್ಕಾಗಿ TTP ಇವರೆಲ್ಲ ದಾಳಿ ಮಾಡ್ತಾ ಇರೋದು. ನೋಡಿ, ಪಾಕಿಸ್ತಾನ ಮತ್ತು TTP ಅವ್ರ ನಡುವೆ ಈ ಟರ್ಕಿ ಮತ್ತು ಈಜಿಪ್ಟ್ ಅವರು ಸೇರಿಕೊಂಡು ಒಂದು ಒಪ್ಪಂದ ಮಾಡಿಸಿದ್ರು ಇವರಿಬ್ಬರ ನಡುವೆ 2025ರಲ್ಲಿ. ಟರ್ಕಿ ಮತ್ತು ಕತಾರ್ನವರು ಸೇರಿಕೊಂಡು ಈ ಒಪ್ಪಂದ ಮಾಡಿದ್ರು. ಯಾವಾಗ 2025 ನವೆಂಬರ್ನಲ್ಲಿ ಆಯ್ತಿದ್ದು ಈ ಬೆಳವಣಿಗೆ. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಆಯಿತು. ಆದರೆ ಈ ಒಪ್ಪಂದ ಎಷ್ಟು ತಿಂಗಳ ಚಾಲ್ತಿಯಲ್ಲಿತ್ತು? ಕೇವಲ 1.5-2 ತಿಂಗಳು. 2026 ಜನವರಿ ತಿಂಗಳಿಗೆ ಒನ್ಸ್ ಅಗೇನ್ TTP ಮತ್ತು ಪಾಕಿಸ್ತಾನದ ನಡುವೆ ಈ ಒಪ್ಪಂದ ಎಲ್ಲ ಮುರಿದು ಬಿಡ್ತು. ಒನ್ಸ್ ಅಗೇನ್ ಅವರು ದಾಳಿ ಮಾಡಿದರು. 2 ಕಂಡೀಷನ್ TTP ಅವರು ಪಾಕಿಸ್ತಾನಕ್ಕೆ ಹಾಕಿದ್ರಂತೆ. ಒಂದು, ಶರಿಯಾ ಕಾನೂನದ ಸರ್ಕಾರ ಎಲ್ಲಿಗೆ ಬರಬೇಕು? ಪಾಕಿಸ್ತಾನದಲ್ಲಿ ಬರಬೇಕು. ಒಂದು ಪ್ರಜಾಪ್ರಭುತ್ವದ ಸರ್ಕಾರ ಅಥವಾ ಇರಬಾರದು ಅನ್ನುವಂಥದ್ದು ಒಂದು. ಎರಡನೇದು, ಅವರು ಈ ತನಕ ಯಾರ್ಯಾರು ಉಗ್ರರನ್ನು ನೀವೆಲ್ಲ ಬಂಧಿಸಿದಿರಿ ಅವರೆಲ್ಲರನ್ನು ಕೂಡ ಬಿಡಬೇಕು ಅಂತ TTP ಅವರೆಲ್ಲ ಬೇಡಿಕೆ ಇಟ್ಟರಂತೆ. ಮುನೀರ್ ಏನೋ ಅದಕ್ಕೆ ನೋ ಅಂದ್ರಂತೆ. ಹೀಗಾಗಿ ನಾವು ಮತ್ತೆ ದಾಳಿ ಮಾಡ್ತೀವಿ ಅಂತೆಲ್ಲ ದಾಳಿ ಆಯಿತು. ಅದಾದ ನಂತರ ಫೆಬ್ರವರಿ 2026ರಲ್ಲಿ ಪಾಕಿಸ್ತಾನದವರು ಹೇಳಿದರು ಓಪನ್ ವಾರ್ ಆಪರೇಷನ್ ಗಜಬ್-ಲಿಲ್-ಹಕ್ ಅಂತ ಈ TTP ಅವರ ವಿರುದ್ಧ ನಾವೆಲ್ಲ ಹೋರಾಟ ಮಾಡ್ತೀವಿ ಅಂತ ಅವರೆಲ್ಲ ಅದಕ್ಕೆ ಪ್ರಯತ್ನ ಪಟ್ಟರು. ಅದರ ಮುಂದುವರೆದ ಭಾಗವಾಗಿ ಇದೆಲ್ಲವೂ ಕೂಡ ಆಗ್ತಾ ಇದೆ. ಇತ್ತೀಚಿನ ಒಂದು ಸುದ್ದಿಯನ್ನು ನೋಡಿದ್ವಿ. 3 ರೇಂಜರ್ಸ್ ಪಡೆಗಳನ್ನೆಲ್ಲ ಟಾರ್ಗೆಟ್ ಮಾಡಿ 3 ಜನರನ್ನ ಇದೇ TTP ಅವರು ಹೊಡೆದುರುಳಿಸಿದ್ರು. ಬಿಕಾಸ್ ರೇಂಜರ್ಸ್ ಪಡೆಗಳು ಅಫ್ಘಾನಿಸ್ತಾನದ ಡ್ಯುರಾಂಡ್ ಲೈನ್ ರೇಖೆ ಬಗ್ಗೆ ಎಲ್ಲ ಚಕಮಕಿಯನ್ನು ನಡೆಸಿ ಅದಾದ ನಂತರ ಈ TTP ಅವರ ಮೇಲೆ ದಾಳಿ ಮಾಡ್ತಾ ಇರೋದನ್ನು ನಾವೆಲ್ಲ ಖಂಡಿಸ್ತಾ ಇದ್ದೀವಿ ಅಂತ ಅವರೆಲ್ಲ ಹೇಳಿಕೊಂಡು ದಾಳಿ ಮಾಡಿದ್ದನ್ನು ನೋಡಿದ್ವಿ. ಈಗ ಒನ್ಸ್ ಅಗೇನ್ ದಾಳಿಯಾಗಿದೆ. 3 ಜನ ಪಾಕಿಸ್ತಾನದ ಪೊಲೀಸರನ್ನ ಹೊಡೆದುರುಳಿಸೋ ಪ್ರಯತ್ನ ಆಗಿದೆ. ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ತಿನ್ನೋ ಬ್ರೆಡ್ಗೆ ಬಡದಾಟ ಆಗ್ತಾ ಇದೆ. ಆಶ್ಚರ್ಯಕರ ಬೆಳವಣಿಗೆ ಇದು. ಪಾಕಿಸ್ತಾನದ ಹೀನ ಸ್ಥಿತಿ ಇದು.
ನಾವು ಎರಡು ವಿಚಾರವನ್ನು ನೀವು ತೆಗೆದುಕೊಂಡ್ಬಿಡಿ. ಗೋಧಿ ಅಂತ ಬಂದಾಗ ಭಾರತದಿಂದ ನೀರು ಹೋಗ್ತಾ ಇಲ್ಲ, ಸಿಂಧೂ ನದಿ ನೀರಿನ ಒಪ್ಪಂದ ಅಮಾನತ್ನಲ್ಲಿ ಇಡೋದು, ಒಂದು ನೀರಿಲ್ಲ. ಎರಡನೇದ್ದು, ಇದಕ್ಕೆ ಪರ್ಯಾಯವಾಗಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯವರು ಏನು ಮಾಡ್ತಿದ್ದಾರೆ, ನಮ್ಗೆ ಯಾವುದೇ ಕಾರಣಕ್ಕೂ ಮುಂದೆ ಗೋಧಿಯ ಅಭಾವ ಉಂಟಾಗಬಾರದು ಅನ್ನೋ ಕಾರಣಕ್ಕಾಗಿ ಸ್ಟಾಕ್ ಮಾಡ್ಕೊಳ್ಳೋ ಪ್ರಯತ್ನವನ್ನು ಅತಿ ಹೆಚ್ಚು ಗೋಧಿಯನ್ನು ಬೆಳೆಯುವಂಥ ಪಂಜಾಬ್ ಪ್ರಾಂತ್ಯದವರು ಮಾಡ್ಕೊಳ್ತಾ ಇದ್ದಾರೆ. ನೀವು 70% ಗೋಧಿಯನ್ನು ಪಂಜಾಬ್ ಪ್ರಾಂತ್ಯದಲ್ಲಿ ಬೆಳೆಯಲಾಗುತ್ತೆ. ಹೀಗಾಗಿ ಭವಿಷ್ಯದಲ್ಲಿ ನಮಗೆಲ್ಲ ಕೊರತೆ ಆಗಬಾರ್ದು ಅಂಥೇಳಿ ಖೈಬರ್ ಪಖ್ತೂನ್ಖ್ವಾ, ಇಸ್ಲಾಮಾಬಾದು, ಬೇರೆ ಬೇರೆ ಪ್ರಾಂತ್ಯಗಳಿಗೆಲ್ಲ ಹೋಗ್ತಾ ಇತ್ತಲ್ಲ, ಹೀಗಾಗಿ ಅದನ್ನೆಲ್ಲ ತಡೆ ಹಿಡಿಯುವ ಪ್ರಯತ್ನವನ್ನು ಮಾಡಿದರು. ಹೀಗಾಗಿ ಏನಾಗ್ತಾ ಇದೆ, ಒಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದರೆ, ಆಹಾರ ಸರಕಿನ ಮೇಲೆ ದೊಡ್ಡ ಮಟ್ಟದ ಹೊಡೆತ ಬಿತ್ತು. ಹೀಗಾಗಿ ಅಲ್ಲಿ ಒಂದು ಪಾಕಿಸ್ತಾನದ ಸಂವಿಧಾನದ ಆರ್ಟಿಕಲ್ 151 ಪ್ರಕಾರ ಒಂದು ನಿಯಮ ಇದೆ. ಪಾಕಿಸ್ತಾನದ ವಿವಿಧ ಪ್ರಾಂತ್ಯಗಳಲ್ಲಿ ಇದು ಆಹಾರ ಸರಬರಾಜು ಆಗಿರ್ಬೋದು, ಬೇರೆ ಬೇರೆ ಸರಕುಗಳನ್ನು ಯಾವುದೇ ಕಾರಣಕ್ಕಾಗಿಯೂ ಕೂಡ ನಿಷೇಧ ಮಾಡುವಂತಿಲ್ಲ, ನಾವು ಸರಬರಾಜನ್ನು ಸ್ಟಾಪ್ ಮಾಡುವಂತಿಲ್ಲ. ಹೀಗಾಗಿ ಪಂಜಾಬ್ ಪ್ರಾಂತ್ಯವರು ಏನು ಮಾಡಿದರು, ಲಿಖಿತದರ ಮುಖಾಂತರ ಇದನ್ನು ಸ್ಟಾಪ್ ಮಾಡಿಲ್ಲ, ಮೌಖಿಕ ಆಧಾರದ ಮೇಲೆ ಇದನ್ನು ಸ್ಟಾಪ್ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದರೆ ಸ್ಟಾಪ್ ಆದರೆ ಏನಾಯಿತು ಬೆಳವಣಿಗೆ? ಸ್ಟಾಪ್ ಆದರೆ ಏನು ಅಂತ ಹೇಳಿದರೆ, ಇಸ್ಲಾಮಾಬಾದ್ ಸುತ್ತಮುತ್ತ ಒಂದು 45 ಪ್ರಮುಖ ಹಿಟ್ಟಿನ ಗಿರಣಿಗಳಿದೆ. ಈ ಹಿಟ್ಟಿನ ಗಿರಣಿಗಳಿಗೆ 8,000 ಟನ್ ಗೋಧಿಗಳ ಪೂರೈಕೆ ಆಗ್ತಾ ಇಲ್ಲ. ನೀವು ಗಿರಣಿಗೆ ಗೋಧಿ ಬಂದರೆ ಹಿಟ್ಟಾಗುತ್ತೆ, ಹಿಟ್ಟಾದರೆ ನೀವು ಬ್ರೆಡ್ಡು, ಬೇರೆ ಬೇರೆ ರೋಟಿ ಎಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಗೋಧಿನೇ ಪೂರೈಕೆ ಸ್ಥಗಿತ ಆಗಿಬಿಡ್ತು, ಸಹಜವಾಗಿ ಎಲ್ಲವೂ ಕೂಡ ಬಂದಾಗಿದೆ. ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದರೆ, ಒಂದು ರೋಟಿಯ ಬೆಲೆ 20 ರೂಪಾಯಿಯಿಂದ 28 ರೂಪಾಯಿಗೆ ಪಾಕಿಸ್ತಾನದಲ್ಲಿ ಏರಿಕೆ ಆಗಿದೆ. ಇದು ಒಂದು. ಎರಡನೇ ಬೆಳವಣಿಗೆ ಏನಾಯಿತು ಅಂತ ಹೇಳಿದರೆ, 20 kgಯ ಗೋಧಿ ಹಿಟ್ಟಿನ ಬೆಲೆ ಪಾಕಿಸ್ತಾನದಲ್ಲಿ ಇವತ್ತು 2,900 PKR ಆಗಿದೆ. ಅಂದರೆ ಪಾಕಿಸ್ತಾನದ ಕರೆನ್ಸಿ ಮೌಲ್ಯದಲ್ಲಿ ಹೇಳ್ತಾ ಇದ್ದೀನಿ ನಾನು. ಗೋಧಿ ಹಿಟ್ಟಿನ ಬೆಲೆ ಈ ರೀತಿಯಾಗಿ ಏರಿಕೆ ಆಗಿರೋದನ್ನು ನೋಡ್ತಾ ಇದ್ದೀವಿ. ಎಲ್ಲದಕ್ಕೂ ಕಾರಣ ಪಂಜಾಬ್ನಿಂದ ಹೋಗ್ತಾ ಇದ್ದಂತಹ ಗೋಧಿಯನ್ನು ತಡೆ ಹಿಡಿದಿದ್ದು. ಒಂದು ಕಡೆ ನಮಗೆ ಆಹಾರದ ಮೇಲೆ ಸಿಗ್ತಾ ಇದ್ದಂತಹ, ಗೋಧಿ ಹಿಟ್ಟಿನ ಮೇಲೆ ಸಿಗ್ತಾ ಇದ್ದಂತಹ ಸಬ್ಸಿಡಿಯನ್ನು ತೆಗೆದುಬಿಟ್ಟಿರುವಂಥ POK ಜನ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಾಳೆ ಚಳಿಗಾಲದಲ್ಲಿ ಭಾರತದಿಂದ ನಮಗೆ ಸಿಂಧೂ ನದಿಯ ನೀರು ಬರದೆ ಹೋದರೆ ಪಂಜಾಬ್ನಲ್ಲಿ ಗೋಧಿಯನ್ನು ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಪಾಕಿಸ್ತಾನ ವಿಲವಿಲ ಒದ್ದಾಡ್ತಾ ಇದೆ. ಇವೆಲ್ಲದರ ನಡುವೆ ಈ ಗೋಧಿ ಪೂರೈಕೆ ಸ್ಥಗಿತ ಆಗಿರುವ ಪರಿಣಾಮ ಇಂಥದ್ದೊಂದು ಬೆಳವಣಿಗೆ ಪಾಕಿಸ್ತಾನದಲ್ಲಾಯಿತು. ಮತ್ತೊಂದು ಕಡೆ ಪಹಲ್ಗಾಮ್ನ ಮಾಸ್ಟರ್ ಮೈಂಡ್ಗೆ ಇದೀಗ ವಾರಂಟ್ ಇಶ್ಯೂ ಆಗಿರೋ ಘಟನೆ. ವಾರಂಟ್ ಇಶ್ಯೂ ಆಗಿದೆ. ನಮಗೆಲ್ಲ ಪಹಲ್ಗಾಮ್ ಅಂದರೆ 2025 ಏಪ್ರಿಲ್ 27ನೇ ತಾರೀಕಿಗೆ ಹೋಗಿಬಿಡ್ತೀವಿ ನಾವು. 26 ಜನ ಘಟನೆಯಲ್ಲಿ ಮೃತಪಟ್ಟರು. ಬೇರೆ ಬೇರೆ ಉಗ್ರ ಸಂಘಟನೆಯ ಕೈವಾಡದ ನಂತರ ಇಂಥದ್ದೊಂದು ಘಟನೆಯಾಗಿದ್ದನ್ನೆಲ್ಲ ನೋಡಿದ್ವಿ. ಇದೀಗ ಹಫೀಜ್ ಸಯ್ಯದ್ ವಿರುದ್ಧ ವಾರಂಟನ್ನು ಜಾರಿ ಮಾಡಲಾಗಿದೆ. ಜಾಮೀನು ರಹಿತ ವಾರಂಟನ್ನು NIA ವಿಶೇಷ ನ್ಯಾಯಾಲಯದಿಂದ ಕೊಡಲಾಗಿರೋದು. ಈಗ ಜಮ್ಮುವಿನ ನ್ಯಾಯಾಲಯ ಈತ ಸಂಚುಗಾರ ಲಷ್ಕರ್ ಎ ತೊಯ್ಬಾದ ಮುಖಾಂತರ ಹಫೀಜ್ ಸಯ್ಯದ್ ವಿರುದ್ಧ ಎಲ್ಲ ಜಾಮೀನು ರಹಿತ ವಾರಂಟ್ ಆಗಿದೆ. 26 ಜನ ಮೃತಪಟ್ಟಿದ್ದೆಲ್ಲ ನಮಗೆ ಗೊತ್ತಿದೆ. ತನಿಖಾ ಸಂಸ್ಥೆ ಇದೇ ವರ್ಷ ಜುಲೈ 6ನೇ ತಾರೀಕಿಗೆ, ಅಂದರೆ ಒಂದು ವಾರದ ಹಿಂದೆ ಆರೋಪ ಪಟ್ಟಿಯನ್ನು, ಹೆಚ್ಚುವರಿ ಆರೋಪ ಪಟ್ಟಿಯನ್ನು ಕೊಟ್ಟಿದ್ದರು. ಅದಾದಂಥ ಈ 76 ವರ್ಷದ ಹಫೀಜ್ ಸಯ್ಯದ್ ಪಾಕಿಸ್ತಾನದ ಲಷ್ಕರ್ ಎ ತೊಯ್ಬಾ, ದಿ ರೆಸಿಸ್ಟೆನ್ಸ್ ಫ್ರಂಟ್ ಇವುಗಳೆಲ್ಲ ಮುಖಾಂತರ ಮಾಹಿತಿಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಇದೆಲ್ಲವನ್ನು ದಾಳಿ ಮಾಡೋದಕ್ಕೊಂದು ಮಾಸ್ಟರ್ ಪ್ಲಾನ್ ಮಾಡಿದ್ದ ಅನ್ನೋದು ತನಿಖೆಯ ಸಂದರ್ಭದಲ್ಲ ಗೊತ್ತಾಗ್ತಾ ಇದೆ. ಇದೀಗ ಈ ವ್ಯಕ್ತಿ ಪಾಕಿಸ್ತಾನದ ಸಗೋರ್ದಾದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನುವಂಥ ಸುದ್ದಿಗಳಿದೆ. ಹೀಗಾಗಿ ಆ ವ್ಯಕ್ತಿ ಪಾಕಿಸ್ತಾನದಲ್ಲಿ ತಲೆಮರೆಸಿಕೊಂಡಿರೋ ಕಾರಣಕ್ಕಾಗಿ ಜಾಮೀನು ರಹಿತ ವಾರಂಟನ್ನು ಈ ವ್ಯಕ್ತಿಯ ವಿರುದ್ಧ ಕೊಡಲಾಗಿದೆ. ಹಾಗಾದರೆ ಈ ವ್ಯಕ್ತಿನ ಕರೆದುಕೊಂಡು ಬರೋದಕ್ಕೆ ಸಾಧ್ಯ ಇದೆಯಾ? ಹಫೀಜ್ನನ್ನು ಭಾರತಕ್ಕೆ ಕರೆದುಕೊಂಡು ಬರೋದಕ್ಕೆ ಸಾಧ್ಯ ಇದೆಯಾ? ಏನು ಮಾಡೋದು? ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದೆ. ಪಾಕಿಸ್ತಾನದಲ್ಲಿ ಹಫೀಜ್ ಸಯ್ಯದ್ನನ್ನು ಕಾನೂನುಬದ್ಧವಾಗಿ ಬಂಧಿಸೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದಿಷ್ಟು ವಿಚಾರಗಳಿರೋದು. ಯಾಕಂದರೆ ನಮಗೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಒಂದು ಪ್ರತ್ಯರ್ಪಣೆ ವಿನಂತಿ ಅನ್ನುವಂಥ ಒಂದು ಒಪ್ಪಂದ ಆಗಿಲ್ಲ. ಏನಿದು ಪ್ರತ್ಯರ್ಪಣೆ ಒಪ್ಪಂದ ಅಂತ ಹೇಳಿದರೆ, ಒಂದು ದೇಶದಲ್ಲಿ ಅಪರಾಧ ಎಸಗಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಮತ್ತೊಂದು ದೇಶದಲ್ಲಿ ತಲೆಮರೆಸಿಕೊಂಡಿರುವಂಥ ಆರೋಪಿಯನ್ನು ಕಾನೂನುಬದ್ಧವಾಗಿ ದೇಶಕ್ಕೆ ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ಇದು. ಯಾಕೆಂದರೆ ಪಾಕಿಸ್ತಾನ ತನ್ನ ಭಯೋತ್ಪಾದಕರನ್ನು ಭಾರತದ ಮೇಲೆ ದಾಳಿ ಮಾಡಿಸ್ತಾನೆ ಇರುತ್ತೆ, ಪುನರಪಿ ಇಂಥ ಪ್ರಯತ್ನಗಳಾಗ್ತಾ ಇರುತ್ತೆ. ಹೀಗಾಗಿ ಪಾಕಿಸ್ತಾನ ಭಾರತದ ಜೊತೆಗೆ ಇಂಥದ್ದೊಂದು ಒಪ್ಪಂದವನ್ನು ಮಾಡ್ಕೊಂಡಿಲ್ಲ. ಈಗೇನು ಮಾಡ್ಬೋದು? ಒಂದು ವಿಶೇಷ ವಿನಂತಿಯನ್ನು ಮಾಡ್ಕೊಳ್ಬೋದು. ಎರಡನೇದು ವಿಶ್ವಸಂಸ್ಥೆಯ ಮುಖಾಂತರ ಹೋಗ್ಬೋದು. ಯಾಕಂದರೆ ವಿಶ್ವಸಂಸ್ಥೆ ಈ ಹಫೀಜ್ ಸಯ್ಯದ್ನನ್ನು ಈಗಾಗಲೇ ಜಾಗತಿಕ ಉಗ್ರ ಅಂತೆಲ್ಲ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಒತ್ತಡವನ್ನು ತರಬಹುದು ಎನ್ನುವಂಥ ಆಲೋಚನೆ. ಮೂರನೇದು ಅಂತಾರಾಷ್ಟ್ರೀಯ ಆರ್ಥಿಕ ದಿಗ್ಬಂಧನವನ್ನು ಹೇರುವಂತಹ ಪ್ರಯತ್ನ. ಹಿಂದೆ FATF ಮುಖಾಂತರ ಅವರಿಗೆ ನಿರ್ಬಂಧವನ್ನು ಹೇರಲಾಗಿತ್ತು. ಆ ರೀತಿಯ ಗ್ರೇ ಲಿಸ್ಟ್ಗೆ ಸೇರಿಸುವಂತಹ ಪ್ರಯತ್ನದ ಭಾಗವಾಗಿ ಜಾಗತಿಕವಾಗಿ ಭಾರತ ಇದನ್ನು ಮಾಡ್ಕೊಳ್ಬೋದು ಅಂತ. ಮತ್ತೊಂದು IMF ಈ ಸಾಲ ಏನು ಕೊಡ್ತಾರೆ ಅದರ ಮೇಲೆ ಒತ್ತಡವನ್ನು ಹೇರಿ ಪಾಕಿಸ್ತಾನವನ್ನು ಆರ್ಥಿಕವಾಗಿ ತಳ್ಳಿ ಆದ ಮುಖಾಂತರ ಈ ವ್ಯಕ್ತಿಯನ್ನು ತೆಗೆದುಕೊಂಡು ಬರ್ಬೋದು ಅಂತ.
ಕೊನೆಯ ಆಪ್ಷನ್, ನಮ್ಮ ಇತ್ತೀಚೆಗೆ ಭಾರತೀಯ ಕಾನೂನೆಲ್ಲ ಬದಲಾವಣೆ ಆಯಿತು, ಹೊಸ ಭಾರತೀಯ ಕಾನೂನೆಲ್ಲ ಬಂತು. ಈ ಕಾನೂನಿನಡಿಯಲ್ಲಿ ಒಂದು ಅವಕಾಶ ಏನಿದೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಇರಲಿ, ಆ ವ್ಯಕ್ತಿ ಇಲ್ಲದೇ ಇರಲಿ, ಆ ವ್ಯಕ್ತಿ ಇಲ್ಲದೇ ಇದ್ದಂತಹ ಸಮಯದಲ್ಲಿ ಅನುಪಸ್ಥಿತಿಯಲ್ಲಿ ವಿಚಾರಣೆ ಎಲ್ಲವನ್ನೂ ಕೂಡ ಮಾಡಿ, ಅದಾದ ನಂತರ ಕಾನೂನು ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ಆ ವ್ಯಕ್ತಿಯನ್ನು ದೋಷಿ ಅಂತ ಘೋಷಣೆ ಮಾಡಿ ಆಸ್ತಿಯನ್ನು ಮುಟ್ಟುಗೋಲು ಹಾಕೋದಕ್ಕೆಲ್ಲವೂ ಕೂಡ ಅವಕಾಶ ಇದೆ. ಹೀಗಾಗಿ ಮೂರನೇ ಆಪ್ಷನ್ ಬಗ್ಗೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗೆ ಈ ಹಫೀಜ್ ಸಯ್ಯದ್ನ ವಿಚಾರದಲ್ಲಿ ಏನಾಗುತ್ತೆ ಕಾದ್ ನೋಡೋಣ. ನಾಲ್ಕನೇ ಸುದ್ದಿ, ಫ್ರಾನ್ಸ್ನಲ್ಲಿ ಆಗಿರುವಂತಹ ಬೆಳವಣಿಗೆ. ಒಂದು ಕಡೆ ಕಳೆದ ವಾರ ನಾವು ಜಮ್ಮು ಕಾಶ್ಮೀರ, ಕೇರಳಂನಲ್ಲಿ ವ್ಯಾಪಕವಾದಂತಹ ನೀರಿನ ರಭಸಕ್ಕೆ ವ್ಯಕ್ತಿಗಳು ಮೃತಪಟ್ಟು ಹೋಗಿದ್ದನ್ನು ನೋಡಿದ್ವಿ. ಕೆಲವೊಂದಿಷ್ಟು ಬೆಳವಣಿಗೆಗಳು ನಮ್ಮದೇ ರಾಜ್ಯದಲ್ಲಿ ಆಗಿದ್ದನ್ನು ನೋಡಿದ್ವಿ. ವಿಪರೀತವಾಗಿ ಮಳೆ ಆಗ್ತಾ ಇದೆ, ಪ್ರವಾಹದ ಪರಿಸ್ಥಿತಿ ಎಲ್ಲ ಬರ್ತಾ ಇದೆ, ಜಲಾಶಯಗಳೆಲ್ಲ ತುಂಬ್ತಾ ಇದೆ, ಜೀವ ಕಳೆ ಬರ್ತಾ ಇದೆ ಅಂತೆಲ್ಲ ನಾವು ನೋಡಿದ್ವಿ. ಕೇರಳಂನಲ್ಲಿ ಆದಂತಹ ಆಘಾತದ ಬಗ್ಗೆಯೂ ಕೂಡ ನಾವು ಕನಿಕರ ಪಟ್ಟಿದ್ದನ್ನೆಲ್ಲ ನೋಡಿದ್ವಿ. ಯಾಕಂದರೆ ಅಂಥದ್ದೇ ಪರಿಸ್ಥಿತಿ ಕೇರಳಂನಲ್ಲೂ ಕೂಡ ಆಗಿತ್ತು. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಇವತ್ತಿನ ಪರಿಸ್ಥಿತಿಗಳು ಬೇರೆಯದ್ದೇ ರೀತಿಯಲ್ಲಿ ಹೋಗ್ತಾ ಇದೆ. ಒಂದು ಕಡೆ ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗ್ತಾ ಇರುವಂತಹ ಸೂಪರ್ ಎಲ್ ನೀನೋ ಪರಿಣಾಮವಾಗಿ ತಾಪಮಾನ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರೋದು ಒಂದು. ಎರಡನೇದ್ದು, ಅದಕ್ಕೆ ತಕ್ಕನ ಹಾಗೆ ಮಳೆಯನ್ನು ತಡೆಯದೆ ಹಿಡಿದು ಅದಾದ ನಂತರ ಅದರ ವಿರುದ್ಧವಾಗಿ ಮಳೆ ಬರದೇ ಇರುವಂತಹ ಪ್ರಕ್ರಿಯೆಯೂ ಕೂಡ ಆಗ್ತಾ ಇದೆ. ಇವೆಲ್ಲದರ ನಡುವೆ ಫ್ರಾನ್ಸ್ನಲ್ಲಿ ಒಂದು ವೈಮಾನಿಕ ವಿದ್ಯಮಾನವೂ ಕೂಡ ನಡೆದುಬಿಟ್ಟಿದೆ. ಆ ವೈಮಾನಿಕ ವಿದ್ಯಮಾನದಿಂದ ಫ್ರಾನ್ಸ್ನಲ್ಲಿ ಜನ ಓಡೋಡಿ ಹೋಗ್ಬಿಟ್ಟಿದ್ದಾರೆ. ಕಾಡ್ಗಿಚ್ಚಾಗ್ತಾ ಇದೆ. ಸಾವಿರಾರು ಎಕರೆ ಗಂಟಲೆ ಸಂಪೂರ್ಣವಾಗಿ ಕಾಡು ಬೆಂಕಿ ಹತ್ತಿ ಉರಿತಾ ಇರುವಂತಹ ಪರಿಸ್ಥಿತಿಗೆ ಫ್ರಾನ್ಸ್ ಇವತ್ತು ಬಂದು ನಿಂತಿದೆ. ಹಾಗಾದರೆ ಏನಾಯಿತು ಫ್ರಾನ್ಸ್ನಲ್ಲಿ? ಹೀಗಾಗೋದಕ್ಕೆ ಕಾರಣ ಏನು? ಎಲ್ಲದರ ಬಗ್ಗೆಯೂ ಕೂಡ ನಾಲ್ಕನೇ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಹಗಲಿನಲ್ಲೇ ಕಗ್ಗತ್ತಲು ಫ್ರಾನ್ಸ್ನಲ್ಲಿ ಒಂದು ಸುನಾಮಿ ಆಗಿರೋ ಘಟನೆ. ಫ್ರಾನ್ಸ್ನ ಕಡಲ ತೀರದಲ್ಲಿ ಒಂದು ಭೀಕರ ಸುನಾಮಿ ಕಾಣಿಸ್ಕೊಳ್ತು. ಈ ಸುನಾಮಿಯಿಂದ ಗ್ಯಾಲನ್ ಚಂಡಮಾರುತದ ದೃಶ್ಯ ಹಗಲನ್ನೇ ಕತ್ತಲವನ್ನವಾಗಿಸುವಂಥ ಪ್ರಕ್ರಿಯೆ ಆಯ್ತಿದು. ಸುನಾಮಿ ಅಲ್ಲ ಅಂತ ಹೇಳ್ತಾರೆ, ಇದನ್ನು ಸುನಾಮಿ ಮೋಡ ಅಂತ ಕರೀತಾರೆ. ಹೆಂಗಾಗತ್ತಿದ್ದು ಸುನಾಮಿ ಮೋಡ? ಬಿಸಿ ಮತ್ತು ತಂಪು ಗಾಳಿಯ ನಡುವೆ ವಿಪರೀತವಾಗಿ ಘರ್ಷಣೆ ಆಗುತ್ತೆ. ಈ ಘರ್ಷಣೆ ಆದ ನಂತರ ಮೇಲಕ್ಕೆ ಬಿಸಿ ಗಾಳಿ ತಳ್ಳಲ್ಪಡುತ್ತೆ. ಈ ಬಿಸಿ ಗಾಳಿ ಮೇಲಕ್ಕೆ ಹೋದ ಮೇಲೆ ಒಂದು ಸಾಂದ್ರೀಕರಣ ಉಂಟಾಗಿ ಮೋಡವಾಗಿ ಅದೆಲ್ಲ ಬದಲಾವಣೆ ಆಗುತ್ತೆ. ಈ ಮೋಡ ಉರುಳುವಂಥ ಸಿಲಿಂಡರ್ ಅಥವಾ ದೈತ್ಯ ಸಮುದ್ರದ ಅಲೆಯನ್ನೆಲ್ಲ ಆಕಾರವನ್ನೆಲ್ಲ ಪಡೆದುಕೊಳ್ಳುತ್ತಂತೆ. ಹೀಗಾಗಿ ಅದೆಲ್ಲ ಆಗುತ್ತೆ ಅಂತ. ಜುಲೈ 2026ರಲ್ಲಿ ಏನಾಯಿತು, ಯುರೋಪ್ನಲ್ಲಿ ಒಂದು ಬಿಸಿ ಗಾಳಿ ಆಯಿತು. ಫ್ರಾನ್ಸ್ನ ನೈಋತ್ಯ ಭಾಗದಲ್ಲಿ ಬಾಸ್ ಕರಾವಳಿಯ ಹೆಂಡೆ ಎನ್ನುವಂಥ ಒಂದು ಕಡಲ ತೀರ, ಅಲ್ಲಿ ಎಲ್ಲ ವಿದ್ಯಮಾನ ಆಗಿದೆ. ಸಮುದ್ರದ ಮೇಲೆ ದೈತ್ಯ ಅಲೆ ಅಂತೆಲ್ಲ ಮೋಡಗಳು ಬಂತು. ಅದಾದ ನಂತರ ಪ್ರಾಣ ಭಯದಿಂದೆಲ್ಲ ಪ್ರವಾಸಿಗರು ಓಡಿಬಿಟ್ರು. ಇದಕ್ಕೊಂದು ಗರ್ಲೆನ್ ಚಂಡಮಾರುತ ಅಂತ ಕರೀತಾರೆ, ಅಥವಾ ಎನ್ ಬಾಟ ಅಂತಲೂ ಕೂಡ ಕರೀತಾರೆ. ಇದನ್ನು ಬಿಸ್ಕೆ ಕೊಲ್ಲಿಯಿಂದ ಅಂತ ಬೀಸುವಂಥ ತಂಪಾದ ಸಮುದ್ರದ ಗಾಳಿ ಕರಾವಳಿಯ ಅತ್ಯಂತ ಬಿಸಿಯಾದಂಥ ಗಾಳಿಯೊಂದಿಗೆ ತೀವ್ರವಾಗಿ ಘರ್ಷಣೆ ಹೊಂದಿದಾಗ ಇದೆಲ್ಲ ಆಗುತ್ತೆ. 6 ನಿಮಿಷಗಳಲ್ಲಿಯ ತಾಪಮಾನ 11 ಡಿಗ್ರಿ ಸೆಲ್ಸಿಯಸ್ನೆಲ್ಲ ಕುಸಿತಾ ಇತ್ತು. 2 ನಿಮಿಷದಲ್ಲಿ ತಾಪಮಾನದಲ್ಲಿ ಭಾರಿ ವ್ಯತ್ಯಾಸ ಆಗಿದೆ. ಭೀಕರ ಬಿರುಗಾಳಿ ಉಂಟಾಗುತ್ತೆ. ಈ ಬೆಳವಣಿಗೆಯಿಂದ ಒಂದು 70ರಿಂದ 80 ಕಿಲೋಮೀಟರ್ ವೇಗದಲ್ಲಿ ಭೀಕರ ಬಿರುಗಾಳಿ ಎಲ್ಲ ಬೀಸೋದಕ್ಕೆ ಶುರುವಾಯಿತು. ಅದಾದ ನಂತರ ನಿಮಿಷಗಳ ಹಿಂದೆ ಅಷ್ಟೇ ಜಗಮಗಿಸ್ತಾ ಇದ್ದಂಥ ಹಗಲು ಬೆಳಕು ಮಾಯವಾಗಿ ಸಂಪೂರ್ಣವಾಗಿ ದಟ್ಟು ಕತ್ತಲೆಯ ವಾತಾವರಣ ಎಲ್ಲ ಕಾಣಿಸ್ಕೊಳ್ತಾ ಇದೆ. ಅದಾದ ನಂತರ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ನ ಒಂದು ಫಾಂಟ್ಬೈನೋ ಎನ್ನುವಂಥ ಒಂದು ಅರಣ್ಯ, ಒಂದು 4900 ಎಕರೆ ಪ್ರದೇಶದಲ್ಲಿ ಕಾಡ್ಗಿಚ್ಚು ಸಂಪೂರ್ಣವಾಗಿ ಸುಟ್ಟು ಕರಕಲಾಗ್ತಾ ಇದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಮತ್ತೊಂದು ಬಿಸಿಯಾದ ನದಿ ಅಣು ವಿದ್ಯುತ್ ಸ್ಥಾವರ ಸ್ಥಗಿತ ಆಗಿದೆ. ಅಣು ವಿದ್ಯುತ್ ಸ್ಥಾವರ ಸ್ಥಗಿತ ಆಗಿರೋದು ಗ್ಯಾಲನ್ ಚಂಡಮಾರುತ ಕಾರಣ ಅಂತ ಹೇಳ್ತಿದ್ದಾರೆ. ಇದಕ್ಕೆ ನಾನು ಅವಾಗಲೇ ಹೇಳಿದೆ, ಬಿಸಿ ಅಂದರೆ ನದಿಗಳ ನೀರೆಲ್ಲ ಬಿಸಿಯಾಗಿದೆ, ಪರಮಾಣು ವಿದ್ಯುತ್ ಸ್ಥಾವರಗಳೆಲ್ಲ ಸಂಪೂರ್ಣವಾಗಿ ಸ್ಥಗಿತ ಆಗಿರೋದನ್ನು ನೋಡ್ತಾ ಇದ್ದೀವಿ. ಸುನಾಮಿ ಮೋಡಗಳ ಕಾರಣಕ್ಕೆ ಈ ಗ್ಯಾಲನ್ ಚಂಡಮಾರುತ ಅಂತ. ಅಂದರೆ ಯುರೋಪ್ನಲ್ಲಿ ತೀವ್ರವಾದಂಥ ಬಿಸಿ ಗಾಳಿ ಇದ್ದಾಗ ಭೂಮಿಯ ಮೇಲಿನ ಗಾಳಿಯೂ ಕೂಡ ವಿಪರೀತವಾಗೇನೋ ಕಾಯುತ್ತಂತೆ. ಅದೇ ಸಮಯದಲ್ಲಿ ಸಮುದ್ರದ ಮೇಲಿರುವಂಥ ತಂಪಾದ ಮತ್ತು ಆರ್ದ್ರತೆಯಿಂದ ಕೂಡಿದಂಥ ಈ ಗಾಳಿ ಏನಾಗುತ್ತೆ, ಅದೆಲ್ಲ ಬೇರೆ ಕಡೆ ಹೋಗುತ್ತೆ. ಹೀಗಾಗಿ ಅದರ ಬದಲು ಎಲ್ಲವೂ ಕೂಡ ಆಗಿಬಿಡುತ್ತೆ. 10ರಿಂದ 12 ಡಿಗ್ರಿ ಸೆಲ್ಸಿಯಸ್ನಷ್ಟೆಲ್ಲ ಕುಸಿತ ಆಗುತ್ತೆ. ಚಂಡಮಾರುತದ ವೇಗ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಕಡಲ ತೀರಕ್ಕೆ ಅಪ್ಪಳಿಸುವಂತಹ ಈ ಇಡೀ ವಾತಾವರಣ ತಲೆಕೆಳಗಾಗುವಂತಹ ಪರಿಸ್ಥಿತಿಗಳಾಗುತ್ತೆ. ತಂಪಾದ ಗಾಳಿ ಬಿಸಿ ಗಾಳಿಯನ್ನು ಅತಿ ವೇಗವಾಗಿ ಆಕಾಶದ ಕಡೆಗೆಲ್ಲ ತೆಗೆದುಕೊಂಡು ಹೋಗುತ್ತೆ. ಇವೆಲ್ಲದೂ ಕೂಡ ಆಗುತ್ತೆ. ಹೀಗಾಗಿ ಪರಮಾಣು ಸ್ಥಾವರಗಳೆಲ್ಲ ಸ್ಥಗಿತ ಆಗಿದೆ. ಗಾಲ್ಫೆಚ್ ಎನ್ನುವಂಥ ಒಂದು ಸ್ಥಾವರ, ಇದು ಗಾರೋನ್ ನದಿಯ ತಟದಲ್ಲಿದೆ. ಇದು ಬೊಗೆ ಎನ್ನುವಂಥ ಒಂದು ಸ್ಥಾವರ, ಇದು ರೋನ್ ನದಿಯ ತಟದಲ್ಲಿರುವುದು. ಚೂರ್ಜ್ ಎನ್ನುವಂಥ ಒಂದು ಸ್ಥಾವರ ಬೆಲ್ಜಿಯಂ ಗಡಿ ಸಮೀಪ ಇರುವಂಥ ಮ್ಯೂಸ್ ನದಿಯ ದಡದಲ್ಲಿದೆ ಅಂತ ಹೇಳ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಪರಮಾಣು ಸ್ಥಾವರ ಸ್ಥಗಿತ ಆಯಿತು? ಅವ್ರ ಕಾರಣ ಹೇಳ್ತಾ ಇರೋದು, ಪರಮಾಣು ಸ್ಥಾವರಗಳ ರಿಯಾಕ್ಟರ್ಗಳನ್ನು ತಂಪ ಮಾಡೋದಕ್ಕೆ ನಾವು ನದಿ ನೀರನ್ನು ಬಳಕೆ ಮಾಡ್ಕೊಳ್ತಾ ಇದ್ವಿ. ಆದರೆ ಇವತ್ತು ನದಿಯ ನೀರೇ ಸಂಪೂರ್ಣವಾಗಿ ಬಿಸಿ ಆಗ್ತಾ ಇರೋದ್ರಿಂದ ನಮಗೆ ತಂಪನೆಯಾದಂತಹ ನೀರು ಸಿಗ್ತಾ ಇಲ್ಲ. ಹೀಗಾಗಿ ಈ ಪರಮಾಣು ಸ್ಥಾವರಗಳನ್ನು ಸ್ಥಗಿತ ಮಾಡುವ ಹಂತಕ್ಕೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕರುನಾಡಿಗೆ ಬರ, ಬಿಸಿಲಿನ ಜಳ.
ಬೆಂಗಳೂರು ಸೇರಿದಂತೆ ರಾಯಚೂರು, ಬೀದರ್, ಕೊಪ್ಪಳ ಎಲ್ಲ ಕಡೆಯೂ ಕೂಡ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಒಂದೇ ಒಂದು ವಾರ ಮಳೆ ಇಲ್ಲ, ಉಷ್ಣಾಂಶ ಏರಿಕೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಬೆಂಗಳೂರಲ್ಲಿ 34 ಡಿಗ್ರಿ ಸೆಲ್ಸಿಯಸ್ ಇದೆ, ಕಲಬುರಗಿಯಲ್ಲಿ 36 ಡಿಗ್ರಿ ಸೆಲ್ಸಿಯಸ್ ಇದೆ, ಬೀದರ್ನಲ್ಲಿ 39 ಡಿಗ್ರಿ ಸೆಲ್ಸಿಯಸ್ ಇದೆ. ರಾಜ್ಯದಲ್ಲಿ ಮಳೆಯ ಪ್ರಮಾಣ 30% ಕೊರತೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಬೆಂಗಳೂರು, ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ 50% ಮಳೆ ಕೊರತೆ ಆಗಿದೆ. ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗದಂಥ ಜಿಲ್ಲೆಗಳಲ್ಲಿ ವಿಪರೀತವಾಗಿ ಮಳೆ ಕೊರತೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಒನ್ಸ್ ಅಗೇನ್ ಅದೇ ಎಲ್ನಿನೋ, ಅದಾದ ನಂತರ ಮಾನ್ಸೂನ್ ಬರದೇ ಇರೋದು, ಮಾನ್ಸೂನ್ ಸರಿಯಾದ ಸಮಯಕ್ಕೆ ಮಳೆ ಬರದೇ ಇರೋದು, ನಗರೀಕರಣ ಹೆಚ್ಚಾಗ್ತಾ ಇರೋದು, ಮಾಲಿನ್ಯ ವಾಹನ ಇತ್ಯಾದಿ ಎಲ್ಲ ಹೆಚ್ಚಳ ಆಗ್ತಾ ಇದೆ. ಇದರ ಭಾಗವಾಗಿ ಕರ್ನಾಟಕ ಕೂಡ ಬರ ಪರಿಸ್ಥಿತಿಯನ್ನು ಎದುರಿಸುವ ಹಂತಕ್ಕೆ ಹೋಗ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ರಾಜ್ಯದಲ್ಲಿ 4 ದಿನ ಬಿಸಿ ಗಾಳಿ ಅಲರ್ಟ್. ಹೇಗೆ? ಗುರುವಾರದಿಂದ ಭಾನುವಾರ ತನಕ ಬಿಸಿ ಗಾಳಿ ಎಲ್ಲ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ನೈಋತ್ಯ ಮುಂಗಾರು ದುರ್ಬಲವಾದಂತಹ ಪರಿಣಾಮದಿಂದ ಭೂಮಿ ಮತ್ತಷ್ಟು ಎಲ್ಲ ಬಿಸಿಯಾಗುತ್ತೆ ಅಂತ ಹೇಳ್ತಿದ್ದಾರೆ. 4 ದಿನಗಳ ಅವಧಿಯಲ್ಲಿ ಒಂದು ಗರಿಷ್ಠ ಉಷ್ಣಾಂಶ 3 ರಿಂದ 5 ಡಿಗ್ರಿ ಸೆಲ್ಸಿಯಸ್ ಎಲ್ಲ ಹೆಚ್ಚಳ ಆಗ್ಬೋದು ಅಂತ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡಕ್ಕೆ ಯೆಲ್ಲೋ ಅಲರ್ಟ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಕೆಲವು ಪ್ರದೇಶಗಳಲ್ಲಿ ಗಂಟೆಗೆ 30 ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಬಹುದು ಅಂತ ಹವಾಮಾನ ಇಲಾಖೆ ಇದೀಗ ಅಂದಾಜು ಮಾಡಿಕೊಂಡಿರೋದು. ಇದು ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು 5ನೇ ಸುದ್ದಿ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಒಂದು ದೇಶ ಒಂದು ಚುನಾವಣೆ. 1951ರ ಮೊದಲ ಚುನಾವಣೆಯಿಂದ ಹಿಡಿದು 67ರ ಚುನಾವಣೆಯ ತನಕ ಈ ದೇಶದಲ್ಲಿ ರಾಜ್ಯ ವಿಧಾನಸಭೆಗಳಿಗೆ ಮತ್ತು ಲೋಕಸಭೆಗೆ ಎಟ್ ಎ ಟೈಮ್ ಚುನಾವಣೆ ಆಗ್ತಾ ಇತ್ತು. ಆದರೆ ಅವಧಿ ಪೂರ್ವವೇ ಕೆಲವೊಂದಿಷ್ಟು ಸರ್ಕಾರಗಳು ಬಿದ್ದಿದ್ದರ ಪರಿಣಾಮವಾಗಿ ಪ್ರತ್ಯೇಕವಾಗಿ ಚುನಾವಣೆಗಳಾಗೋದಕ್ಕೆ ಶುರುವಾಯಿತು. ಇದೀಗ ಒನ್ಸ್ ಅಗೇನ್ ಒಂದು ದೇಶ ಒಂದು ಚುನಾವಣೆಯನ್ನು ಮರು ಜಾರಿ ಮಾಡಬೇಕು ಅಂತ ಬಿಜೆಪಿ ನೇತೃತ್ವದ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಹಿಂದೆ ಆ ಪ್ರಯತ್ನದ ಭಾಗವಾಗಿ ಅಧಿವೇಶನಕ್ಕೆ ಇದನ್ನು ತೆಗೆದುಕೊಂಡು ಬರಲಾಗಿತ್ತು. ಇದೀಗ ಕೆಲವು ದಿನಗಳ ನಂತರ ಮುಂಗಾರು ಅಧಿವೇಶನ ಶುರುವಾಗ್ತಾ ಇದೆ. ಈ ಮುಂಗಾರು ಅಧಿವೇಶನದಲ್ಲಿ ಒಂದು ದೇಶ ಒಂದು ಚುನಾವಣೆಯನ್ನು ಒನ್ಸ್ ಅಗೇನ್ ಮಂಡನೆ ಮಾಡಬೇಕನ್ನುವಂತಹ ಆಲೋಚನೆಯಲ್ಲಿ ಬಿಜೆಪಿ ಇದೆ ಅಂತೆ. ಹಾಗಾದರೆ ಆಗುತ್ತಾ ಇದು? ಏನೇನಾಗಿದೆ? ಇದಕ್ಕಾಗಿ ಒಂದು ಕಮಿಟಿಯನ್ನು ರಚನೆ ಮಾಡಲಾಗಿತ್ತು. ಆ ಕಮಿಟಿ ವರದಿ ಕೊಡಬೇಕಾಗಿದೆ. ಈ ಹಿಂದೆ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಆಗಿತ್ತು. ಅವರೊಂದು 18,000 ಪುಟಗಳ ವರದಿಯನ್ನು ಕೊಟ್ಟಿದ್ದಾರೆ. ಏನೇನಾಯ್ತು ಈ ಬೆಳವಣಿಗೆ? ಡೀಟೇಲ್ಸ್ ನೋಡ್ತಾ ಹೋಗೋಣ. ನಮೋ ತಂತ್ರ, ವಿಪಕ್ಷಗಳ ಅತಂತ್ರ ಆಗಿರೋದು. ಇತ್ತೀಚೆಗೆ ಮಹಿಳಾ ಮೀಸಲಾತಿ ಮತ್ತು ಡಿಲಿಮಿಟೇಷನ್ ವಿಚಾರದಲ್ಲಿ ಬಿಜೆಪಿ ಹಿನ್ನಡೆಯನ್ನು ಸಾಧಿಸಿತ್ತು. ಯಾಕಂದರೆ 3/2 ಬಹುಮತ ಸಿಕ್ಕಿರಲಿಲ್ಲ. ಇದೀಗ ಮತ್ತೊಂದು ಪರೀಕ್ಷೆಗೆ ಹೋಗ್ತಾ ಇದ್ದಾರೆ. ಜುಲೈ 20ರಿಂದ ಮುಂಗಾರು ಅಧಿವೇಶನ ಶುರುವಾಗ್ತಾ ಇದೆ. ಮುಂಗಾರು ಅಧಿವೇಶನದಲ್ಲಿ ಒಂದು ದೇಶ ಒಂದು ಚುನಾವಣೆಯನ್ನು ಬಿಲ್ ತರಬೇಕು ಅಂತ ಹೋಗ್ತಾ ಇದ್ದಾರೆ. ನಾನು ಅವಾಗಲೇ ಹೇಳಿದೆ, 67ರ ಚುನಾವಣೆ ತನಕ ಒಂದೇ ಕಾಲಕ್ಕೆಲ್ಲ ಆಗ್ತಾ ಇತ್ತು. ಕೆಲ ರಾಜ್ಯಗಳೆಲ್ಲ ಪತನ ಆಯಿತು, ಹೀಗಾಗಿ ಬೇರೆ ಬೇರೆ ಆಯಿತು. 2023ರಲ್ಲಿ ಸೆಪ್ಟೆಂಬರ್ನಲ್ಲಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಸಮಿತಿ ಮಾಡಿದರು ನರೇಂದ್ರ ಮೋದಿ ಸರ್ಕಾರದವರು. ಅವರು 2024 ಮಾರ್ಚ್ನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುರಿಗೆ ಒಂದು ವರದಿ ಕೊಟ್ಟಿದ್ದಾರೆ. 18,626 ಪುಟ ಇದೆ. ಸಂಪುಟವು ಕೂಡ ಇದನ್ನು ಅಂಗೀಕಾರ ಮಾಡಿತು. ಇದರ ಪರಿಣಾಮವಾಗಿ 2024 ಡಿಸೆಂಬರ್ 17ರಂದು 2 ಮಸೂದೆಯನ್ನು ಮಂಡನೆ ಮಾಡಿದರು ಇದೇ ಬಿಜೆಪಿಯವರು. ಸಂವಿಧಾನದ 129ನೇ ತಿದ್ದುಪಡಿ, ಅದು ಏಕಕಾಲಕ್ಕೆ ಚುನಾವಣೆ ಆಗಬೇಕು ಅಂತ. ಮತ್ತು ಈ ಚುನಾವಣೆಗಳ ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳ ಚುನಾವಣೆಯೂ ಕೂಡ ಅದನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಮತ್ತೊಂದು ಮಸೂದೆಯನ್ನು ಮಾಡಿದರು. ಇದರ ಪರವಾಗಿ 269 ಮತ ಬಿತ್ತು, ವಿರುದ್ಧವಾಗಿ 198 ಬಿತ್ತು. ಅದಾದ ನಂತರ ದೊಡ್ಡ ಮಟ್ಟದ ಆಕ್ಷೇಪಗಳು, ವಿರೋಧ, ಈ ಒಂದು ಚುನಾವಣೆ ಒಂದು ದೇಶ ಇದೆಲ್ಲದೂ ಒಂದು ದೇಶ ಒಂದು ಚುನಾವಣೆಗೆಲ್ಲ ಆಕ್ಷೇಪ ವ್ಯಕ್ತವಾಯಿತು. ಹೀಗಾಗಿ ಒಂದು ಪಿ ಚೌಧರಿ ನೇತೃತ್ವದಲ್ಲಿ ಒಂದು ಜಂಟಿ ಸಂಸದೀಯ ಸಮಿತಿಯನ್ನು ಅವತ್ತೆಲ್ಲ ರಚನೆ ಮಾಡಿದರು. ಈ ಜಂಟಿ ಸಂಸದೀಯ ಸಮಿತಿಯಲ್ಲಿ ಆಡಳಿತ ಪಕ್ಷದವರು ಇರ್ತಾರೆ, ವಿರೋಧ ಪಕ್ಷದವರು ಇರ್ತಾರೆ. ಅವರೆಲ್ಲ ಗುಜರಾತು, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಎಲ್ಲ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದಾರಂತೆ. ಹೀಗಾಗಿ ಒಂದು 2029ರ ವೇಳೆಗೆ, ಅಂದರೆ ಮುಂದಿನ ಲೋಕಸಭಾ ಚುನಾವಣೆಯ ವೇಳೆಗೆ ಇದನ್ನು ತರಬೇಕು ಅಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೀಗಾಗಿ ಆಗಸ್ಟ್ 10ರ ಒಳಗೆ ಈ ಜಂಟಿ ಸಮಿತಿ ಅಂತ ಏನು ಹೇಳಿದೆ ಅವರು ವರದಿಯನ್ನು ಕೊಡೋದಕ್ಕೆ ಅವ್ರಿಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ವರದಿಯಲ್ಲಿ ಏನಿರುತ್ತೆ ಇದನ್ನು ಬಿಜೆಪಿ ಹೆಂಗೆ ತೆಗೆದುಕೊಂಡು ಹೋಗುತ್ತೆ ನೋಡೋಣ. ಇದರ ಜೊತೆಗೆ ಮೋದಿ ಸರ್ಕಾರಕ್ಕೆ ಏನು ಸವಾಲುಗಳಿದೆ? ಮೊದಲ ಸವಾಲು ಇರೋದು ಬಹುಮತವನ್ನು ತೆಗೆದುಕೊಳ್ಳೋದು. 3/2 ಬಹುಮತ ಬೇಕಾಗುತ್ತೆ ಯಾವುದೇ ಒಂದು ಸಂವಿಧಾನ ತಿದ್ದುಪಡಿಯನ್ನು ನೀವು ಮಾಡಬೇಕಾದ್ರೆ. ಆ ಬಹುಮತ ಈ ಕ್ಷಣಕ್ಕೆ ಯಾರ ಬಳಿ ಇಲ್ಲ? ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿ ಇಲ್ಲ, ಅಂದರೆ ಬಿಜೆಪಿ ನೇತೃತ್ವದಲ್ಲಿದೆ. ಆಗಸ್ಟ್ 10ರ ಒಳಗೆ JPC ವರದಿ ಆಧಾರದ ಮೇಲೆ ಇದೆಲ್ಲವೂ ಕೂಡ ಆಗುತ್ತೆ. ಪರಿಷ್ಕೃತ ಮಸೂದೆಯನ್ನು ಮಂಡನೆ ಮಾಡೋದಕ್ಕೆ 4 ದಿನ ಅವಕಾಶ ಇರುತ್ತೆ. ಅಂದರೆ ಅದನ್ನು ಮಾಡೋದಕ್ಕೆಲ್ಲ ಮುಂದೆ ಹೋಗ್ತಿದೆ. ಅಂದರೆ ಬೇಗನೆ ಮಂಡಿಸಿಬಿಟ್ರೆ ವಿಪಕ್ಷಗಳಿಗೆ ಹೆಚ್ಚು ಮಟ್ಟದ ಸಮಯ ಸಿಗುತ್ತೆ. ಹೀಗಾಗಿ ವ್ಯಾಪಕವಾದ ವಿರೋಧ ಆಗ್ಬೋದು ಅಂತ ಸಾರ್ವಜನಿಕರು, ಸಂವಿಧಾನ ತಜ್ಞರು, ಶಾಸಕರು, ಸಂಸದರ ಅಭಿಪ್ರಾಯ ಎಲ್ಲ ಕೇಳ್ತಿದ್ದಾರೆ. NDಗೆ ಬಹುಮತ
ಇದೇ ಆದರೂ ಒಂದು 362 ಬೇಕು ಇವರಿಗೆ, 3/2 ಅಂತ ಹೇಳಿದ್ರೆ 362, 543 ಪೈಕಿ 362 ಜನ ಇದರ ಪರವಾಗಿರಬೇಕು. ಆದರೆ NDA ಈಗ 295 ಇದೆ. TMC ಅವರಿಂದ 20 ಜನ ಸಪೋರ್ಟ್ ಮಾಡಿದರೆ 315 ಆಗುತ್ತದು. AAP ಅವರೊಂದು 7 ಜನ ಬಂದರೆ ಒಂದು 325 ಆಗ್ಬೋದು ಅಂತ. ಹೀಗಾಗಿ ಬೇರೆ ಬೇರೆದವರು ಇದಕ್ಕೆ ಸಪೋರ್ಟ್ ಮಾಡೋದಕ್ಕೆಲ್ಲ ಪ್ರಯತ್ನವನ್ನು ಪಟ್ಟಿದ್ದಾರೆ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಾದೇಶಿಕ ಪಕ್ಷಗಳಿಗೆ ಒಂದು ದೇಶ ಒಂದು ಚುನಾವಣೆಯಿಂದ ಹೊಡೆತ ಬೀಳುತ್ತೆ ಅಂತ ಪ್ರಾದೇಶಿಕ ಪಕ್ಷಗಳು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿರೋದು. ಹೀಗಾಗಿ ಅದು ಚಂದ್ರಬಾಬು ನಾಯ್ಡು ಆಗಿರ್ಬೋದು, ನಿತೀಶ್ ಕುಮಾರ್ ಆಗಿರ್ಬೋದು, ಬೇರೆ ಬೇರೆ ಮೈತ್ರಿ ಪಾರ್ಟಿಗಳಿದಾರಲ್ಲ ಅವರ ವಿಶ್ವಾಸವನ್ನು ಹೆಂಗೆ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಹೀಗಾಗಿ ಎಲ್ಲ ಸವಾಲುಗಳು ಕೂಡ ನರೇಂದ್ರ ಮೋದಿ ಅವರ ಮುಂದಿದೆ. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪವರ್ ಸಿಗ್ತಾ ಇದೆ, ಪವಾರ್ ಬಣದ ಬಲ ಸಿಗ್ತಾ ಇದೆ. ಶರದ್ ಪವಾರ್ ನೇತೃತ್ವದ NCP ಏನಿದೆ ಅವರೆಲ್ಲ ಇದಕ್ಕೆ ಬೆಂಬಲವನ್ನು ಕೊಡ್ತಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಸುದ್ದಿಗಳಿವು. ಮಹಿಳಾ ಮೀಸಲಾತಿ ಮಸೂದೆ ಮತ್ತು ಡಿಲಿಮಿಟೇಷನ್ ಬಿಲ್ಗೆಲ್ಲ ನಮ್ಮ ಸಹಮತ ಇದೆ ಅಂತ ಸುಪ್ರಿಯಾ ಸುಳೆ ಹೇಳಿದ್ದಾರೆ ಅಂತ ಕೆಲವೊಂದಿಷ್ಟು ಷರತ್ತುಗಳನ್ನು ಹಾಕಿದ್ದಾರೆ. ಆ ಷರತ್ತುಗಳ ಒಪ್ಪಿಕೊಂಡ್ರೆ ನಾವು ಇದಕ್ಕೆಲ್ಲ ಬೆಂಬಲವನ್ನು ಕೊಡ್ತೀವಿ ಅಂತ ಒಂದು 6 ಜನ ಸಂಸದರು, ಒಂದು 8 ಜನ ಸಂಸದರಿದ್ದಾರೆ ಇವರು ಲೋಕಸಭೆಯಲ್ಲಿ. ಈ 8 ಜನ ಸಂಸದರು ಕೂಡ ಬಂದರೂ ಕೂಡ ಇವರು ಒಂದು ಸ್ವಲ್ಪ ಸಹಾಯ ಆಗುತ್ತೆ ಅಂದರೆ 3/2 ಬಹುಮತವನ್ನು ತೆಗೆದುಕೊಳ್ಳೋದಕ್ಕೆ ಅಂತ ಇವರೊಂದು ಕೆಲವೊಂದಿಷ್ಟು ಕಂಡೀಷನ್ ಹಾಕಿದ್ದಾರೆ. ಏನು? ಯಾವುದೇ ಕಾರಣಕ್ಕೂ ದಕ್ಷಿಣ ಭಾರತದ ರಾಜ್ಯಗಳಿಗೆ ಡಿಲಿಮಿಟೇಷನ್ ವಿಚಾರದಲ್ಲಿ ಅನ್ಯಾಯ ಆಗಬಾರ್ದು. ನಾವು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ್ದೀವಿ ಅನ್ನುವ ಕಾರಣಕ್ಕಾಗಿ ನಮ್ಮ ಲೋಕಸಭಾ ಕ್ಷೇತ್ರಗಳು ಯಾವ ಕಾರಣಕ್ಕಾಗಿಯೂ ಕೂಡ ಅದು ಕಡಿಮೆ ಆಗಬಾರ್ದು. ಉತ್ತರ ಭಾರತದ ರಾಜ್ಯಗಳಿಗೆ ಅದು ನ್ಯಾಯವನ್ನು ಕೊಡಬಾರ್ದು ಅಥವಾ ಅವ್ರಿಗೆ ಸ್ಥಾನಗಳು ಹೆಚ್ಚಾಗಬಾರ್ದು ಅನ್ನೋದು ಒಂದು. ಎರಡನೇದು ಸುಪ್ರಿಯಾ ಸುಳೆ ಅವರು ಹೇಳ್ತಾ ಇರುವಂಥ ಬೇಡಿಕೆ ಏನು ಅಂತ ಹೇಳಿದ್ರೆ, ಎಲ್ಲ ರಾಜ್ಯಗಳಲ್ಲೂ ಕೂಡ ಅಂಕಿ ಸಂಖ್ಯೆ ಏನೇ ಇರಲಿ 50% ಲೋಕಸಭಾ ಕ್ಷೇತ್ರಗಳನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಸುಪ್ರಿಯಾ ಸುಳೆ ಅವರು ನರೇಂದ್ರ ಮೋದಿ ಅವರ ಮುಂದೆ ಇಟ್ಟಿದ್ದಾರೆ. ಈ ಬೇಡಿಕೆಯನ್ನು ಒಪ್ಪಿದರೆ ಮಾತ್ರ ನೀವು ನಮಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ. ಬಟ್ ಹೀಗಾಗಿ ಅದು ಏನಾಗುತ್ತೆ ಕಾದು ನೋಡೋಣ. ಇನ್ನು ಕೊನೆಯದಾಗಿ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಸುಪ್ರಿಯಾ ಸುಳೆ ಅವರು ಹೇಳಿರೋದು. ನಾನು ಆವಾಗಲೇ ಹೇಳಿದೆ 2 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಆ ಬೇಡಿಕೆಗಳನ್ನು ಒಪ್ಪಿದರೆ ಮಾತ್ರ ನಾವು ನಿಮಗೆ ಇದಕ್ಕೆ ಮತವನ್ನು ಹಾಕ್ತೀವಿ ಅಂತ. ಬಟ್ ಇವರು ಹೇಳ್ತಾ ಇದ್ದಾರೆ ಪವಾರ್ ಬಣ ಏನು ಬೆಂಬಲವನ್ನು ಕೊಡ್ತಾ ಇದೆ ಅದು ಶುದ್ಧ ಸುಳ್ಳದು, ಆ ಥರದ್ದು ಯಾವುದೂ ಇಲ್ಲ, ಯಾವುದೇ ಅಧಿಕೃತ ಹೇಳಿಕೆ ಹೊರಬಂದಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಸಂಸತ್ನಲ್ಲಿ ಹೊಸ ಮಸೂದೆ ಮಂಡನೆಗೆ ನಾವೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಮಹಿಳಾ ಮೀಸಲಾತಿ ಪೂರ್ಣ ಬಹುಮತದೊಂದಿಗೆ ಎಲ್ಲ ಅಂಗೀಕರಿಸಿದ್ದೀವಿ. ಕ್ಷೇತ್ರ ಮರುವಿಂಗಡಣೆಯಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಹೀಗಾಗಿ ಈ 1 ನೇಷನ್ 1 ಎಲೆಕ್ಷನ್ ವಿಚಾರ ಏನಾಗುತ್ತೆ, BJPಯ ಜೊತೆಗೆ ಇರುವಂತಹ ಪ್ರಾದೇಶಿಕ ಪಕ್ಷಗಳದ್ದನ್ನೆಲ್ಲ ಹೆಂಗೆ ನೋಡ್ತಾರೆ, ಏನಾಗುತ್ತೆ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.